3000 ವರ್ಷದ ಹಿಂದಿನ ಹಿಸ್ಟ್ರಿ ಇದೆ ಅಕ್ಯುಪಂಕ್ಚರಿಗೆ. ಈ ಸಣ್ಣ ಸೂಜಿನ ಕೆಲವೊಂದು ಪಾಯಿಂಟ್ಸ್ಗೆ ನಾವು ಹಾಕುವಾಗ ಅದ್ರ ಕೆಳಗಡೆ ಒಂದು ಓಪಿಯೇಟ್ಸ್ ಅಂತ ಸಬ್ಸ್ಟೆನ್ಸಸ್, ಇನ್ನೊಂದು ರೀತಿ ಹೇಳ್ಬೇಕಂದ್ರೆ ಇದನ್ನ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಅಂತ ಕರೀತಾರೆ, ನ್ಯೂರೋ ಎಂಡಾರ್ಫಿನ್ಸ್ ಅಂತ ಕೂಡ ಕರೀತಾರೆ. ಈ ರೀತಿಯ ಸಬ್ಸ್ಟೆನ್ಸಸ್ ಉತ್ಪತ್ತಿ ಆಗತ್ತೆ. ಅದರಿಂದ ನೋವಿನ ಶಮನ ಆಗೋದು, ಮತ್ತೆ ಹಾರ್ಮೋನ್ಗಳ ಬಿಡುಗಡೆ ಆಗೋದು, ಅದರಿಂದ ಮಸ್ಕ್ಯುಲರ್ ರಿಲ್ಯಾಕ್ಸೇಷನ್ ಆಗೋದು, ಮತ್ತು ಹೆಚ್ಚು ರಕ್ತ ಸಂಚಲನೆ ಆಗೋದು. ಇದಿಷ್ಟು ಪರಿಣಾಮ ಸೂಜಿ ಚಿಕಿತ್ಸೆಯಿಂದ ಆಗತ್ತೆ. ಎಂಡೋರ್ಫಿನ್ಸ್ ಯಾವಾಗ ನಮಗೆ ರಿಲೀಸ್ ಆಗತ್ತೆ, ನಮಗೆ ಒಂದು ರೀತಿ ಮೆಂಟಲಿ ಕಾಮ್ನೆಸ್ ಫೀಲ್ ಆಗತ್ತೆ. ನಿದ್ದೆ ಬರದೇ ಇರೋರಿಗೆ ಸ್ವಲ್ಪ ನಿದ್ದೆ ಬರೋ ಹಾಗಾಗತ್ತೆ. ಯಾವುದಾದ್ರೂ ಭಾಗದಲ್ಲಿ ನರತಂತುಗಳು ಕೆಲಸ ಮಾಡದೇ ಇರುವಾಗ ಅದನ್ನ ಸ್ಟಿಮ್ಯುಲೇಟ್ ಮಾಡಲಿಕ್ಕೆ ಆಕ್ಯುಪಂಕ್ಚರ್ನ ಮೇನ್ ಆಗಿ ಉಪಯೋಗಿಸ್ತಾ ಇದ್ದಿದ್ದು. ಮಹಿಳೆಯರ ಸಮಸ್ಯೆಗಳಿಗೆ ತುಂಬಾ ಬಳಸ್ತಾ ಇದ್ರು. ಯಾರಿಗೆ ತುಂಬಾ ಸರಿಯಾಗಿ ಪೀರಿಯಡ್ಸ್ ಬರೋದಿಲ್ಲ ಅಥವಾ ತುಂಬಾ ಹೆವಿ ಬ್ಲೀಡಿಂಗ್ ಇರೋರಿಗೆ ಪ್ರತಿಯೊಬ್ಬರಿಗೂ ಆಕ್ಯುಪಂಕ್ಚರ್ ಚಿಕಿತ್ಸೆ ನೀಡಲಾಗ್ತಿತ್ತು. ಈಗ ನೋವಲ್ಲ ಅವ್ರಿಗೆ ಪ್ರಿಕ್ ಕೂಡ ಗೊತ್ತಾಗಲ್ಲ ಎಷ್ಟೊಂದ್ ಕಡೆ. ಅದಾದ್ಮೇಲೆ ಇದು ಅಥವಾ ಹಾಕುವಾಗ ಅಥವಾ ತೆಗಿವಾಗ ತುಂಬಾ ರಕ್ತಸ್ರಾವ ಆಗತ್ತೆ, ಆ ಥರನೂ ಏನೂ ಆಗಲ್ಲ. ಅಥವಾ ತೆಗೆದ್ಮೇಲೆ ಅಲ್ಲಿ ನೋವಿರತ್ತೆ ಅಂತಾನು ಏನೂ ಇರಲ್ಲ. ಮೈಗ್ರೇನಿಗೆ ಬೆಸ್ಟ್ ಟ್ರೀಟ್ಮೆಂಟು ಬೇಸ್ಡ್ ಆನ್ ದ ರಿಸರ್ಚ್ ಆಕ್ಯುಪಂಕ್ಚರ್ ಮತ್ತೆ ಪ್ರಾಣಾಯಾಮ. ಮೈಗ್ರೇನ್ ಸಮಸ್ಯೆ ಇರೋರು ಗರ್ಭಿಣಿ ಆದಾಗ ಅವ್ರು ಮುಂಚೆನೆ ಅವ್ರು ತುಂಬಾ ಮಾತ್ರೆ ತಗೊಳ್ತಾ ಇರ್ತಾರೆ ಅನ್ನೋ ಟೈಮಲ್ಲಿ ಅವ್ರು ಫಸ್ಟೇನೆ ಮೈಗ್ರೇನ್ ನ ಕ್ಯೂರ್ ಮಾಡಿಕೊಂಡು ಆಮೇಲೆ ಅವರು ಬೇಕಾದ್ರೆ ಗರ್ಭಧಾರಣೆಗೆ ಪ್ಲಾನ್ ಮಾಡ್ಕೋಬಹುದು. ಯಾಕಂದ್ರೆ ಪ್ರೆಗ್ನೆನ್ಸಿನಲ್ಲಿ ತುಂಬಾ ಫ್ರೀಕ್ವೆಂಟ್ ಆಗಿ ಈ ಮೈಗ್ರೇನ್ ಮೆಡಿಕೇಶನ್ಸ್ ತಗೊಳಕ್ಕಾಗಲ್ಲ. ಮತ್ತೆ ಎಷ್ಟೊಂದು ಜನಕ್ಕೆ ತುಂಬಾ ಫ್ರೀಕ್ವೆಂಟ್ ಆಗಿ ಅಟ್ಯಾಕ್ಸ್ ಬರೋ ಚಾನ್ಸಸ್ ಕೂಡ ಇರುತ್ತೆ ಪ್ರೆಗ್ನೆನ್ಸಿನಲ್ಲಿ. ಅದಕ್ಕೋಸ್ಕರ ಪ್ರೆಗ್ನೆಂಟ್ ಆಗೋಕ್ಕಿಂತ ಮುಂಚೆನೆ ಈ ಒಂದು ಮೈಗ್ರೇನ್ನ ಅವರು ರಿಲೀಫ್ ಮಾಡಿಕೊಂಡು ಅಥವಾ ಕಂಪ್ಲೀಟ್ ಆಗಿ ಕ್ಯೂರ್ ಮಾಡಿಕೊಂಡು ಆಮೇಲೆ ಬೇಕಾದ್ರೆ ಪ್ಲಾನ್ ಮಾಡ್ಬೋದು. ತುಂಬಾ ಜನರಿಗೆ ವೆಯ್ಟ್ ಗೇನ್ ಆಗೋ ಪ್ರಾಬ್ಲಮ್ ಇರುತ್ತೆ, ಅಯ್ಯೋ ನನ್ನ ತೂಕ ಜಾಸ್ತಿ ಆಗ್ತಾ ಇದೆ ಅಂತ. ಸೊ ಈ ಅಕ್ಯುಪಂಕ್ಚರ್ ಅಲ್ಲಿ ವೆಯ್ಟ್ ಗೇನ್ ಆಗೋದಕ್ಕೆ ಕಂಟ್ರೋಲ್ ಮಾಡೋದಕ್ಕೆ ಅಥವಾ ತೂಕ ಕಡಿಮೆ ಮಾಡೋದಕ್ಕೆ ಏನಾದರೂ ಪರಿಹಾರ ಇದೆಯಾ ಅಂತ? ಅಕ್ಯುಪಂಕ್ಚರ್ ಇಂದ ಡಿಪ್ರೆಷನ್, ಆಂಗ್ಸೈಟಿ ಮತ್ತೆ ಮಾನಸಿಕ ತೊಂದರೆಗಳನ್ನ ಪ್ರತಿಯೊಂದನ್ನು ನಾವು ಹೆಚ್ಚು ಪ್ರಮಾಣದಲ್ಲಿ ನಾವು ಆದಷ್ಟು ಬೇಗ ಏನೇ ಅಡ್ಡ ಪರಿಣಾಮಗಳಿಲ್ದಿರ ನಾವು ಅದಕ್ಕೆ ಚಿಕಿತ್ಸೆ ಮಾಡಬಹುದು. ಮೇಡಮ್, ಈಗ ಅಕ್ಯುಪಂಕ್ಚರ್ ಮಾಡೋದ್ರಿಂದಾಗಿ ಮೆಂಟಲ್ ಹೆಲ್ತ್ಗೆ ಏನಾದರೂ ಇದು ಬೆನಿಫಿಟ್ಸ್ ಇದೆಯಾ ಅಂತಂದರೆ ನರಗಳಿಗೆ ಸಂಬಂಧಿಸಿದ್ದು ಅಥವಾ ಮಾನಸಿಕ ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರೆ ಏನಾದರೂ ಎಫೆಕ್ಟಿವ್ ಟ್ರೀಟ್ಮೆಂಟ್ ಆಗಿ ಕನ್ವರ್ಟ್ ಆಗುತ್ತಾ ಇದು? ಹೌದು. ಎಷ್ಟೊಂದು ಜನಕ್ಕೆ ಸ್ಲೀಪ್ಲೆಸ್ನೆಸ್ ಅಂದರೆ ಇನ್ಸಾಮ್ನಿಯಾ ಅಂತ ಕರಿತೀವಿ, ತುಂಬ ನಿದ್ದೆ ಬರೋದಿಲ್ಲ, ತುಂಬ ಅದರಿಂದ ತೊಂದರೆ ಆಗುತ್ತೆ. ಮತ್ತು ಸ್ಟ್ರೆಸ್ ಅನ್ನೋದು ಈಗ ಸರ್ವೇ ಸಾಮಾನ್ಯ, ಪ್ರತಿಯೊಬ್ಬರಿಗೂ ಕ್ರಾನಿಕ್ ಸ್ಟ್ರೆಸ್ ಇಸ್ ಅ ವೆರಿ ಕಾಮನ್ ಪ್ರಾಬ್ಲಮ್. ಸೊ ಸ್ಟ್ರೆಸ್ ಕೂಡ ಆಕ್ಯುಪಂಕ್ಚರಿಂದ ಹೆಚ್ಚಿನ ಮಟ್ಟಿಗೆ ಕಡಿಮೆ ಆಗುತ್ತೆ. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ. ನಾನು ರಕ್ಷಾ ಕೋಟ್ಯಾನ್. ಸಾಮಾನ್ಯವಾಗಿ ನಾವು ಅಕ್ಯುಪಂಕ್ಚರ್ ಅಂತ ಹೇಳಿದ್ರೆ ಯಾವುದೋ ಒಂದು ಸೂಜಿಲಿ ಚುಚ್ತಾರೆ ಅಂತ ಅನ್ಕೊಂಡಿರ್ತೀವಿ. ಯಾರಪ್ಪ ಟ್ಯಾಬ್ಲೆಟ್ ತಿನ್ನೋದು, ಈ ಟ್ರೀಟ್ಮೆಂಟ್ ಮಾಡಿದ್ರೆ ಹುಷಾರಾಗ್ತೀವಿ ಅನ್ನೋರಿಗೆ ಇದು ಬೆಸ್ಟ್ ಆಪ್ಷನ್ ಕೂಡ ಹೌದು. ಇನ್ನು ತುಂಬ ಜನ ಟ್ರೀಟ್ಮೆಂಟ್ ಆದರೆ ಅದರ ಸೈಡ್ ಎಫೆಕ್ಟ್ಸ್ ಇರುತ್ತೆ ಅಂತ ತಲೆ ಕೆಡಿಸ್ಕೋತಾರೆ. ಹಾಗಿದ್ರೆ ಈ ಅಕ್ಯುಪಂಕ್ಚರ್ ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ ಏನು? ಅದರಲ್ಲೂ ವಿಶೇಷವಾಗಿ ಯಾರಿಗೆ ಮಕ್ಕಳು ಆಗೋದಿಲ್ವೋ ಅಂಥವ್ರಿಗೂ ಕೂಡ ಈ ಒಂದು ಅಕ್ಯುಪಂಕ್ಚರ್ ಟ್ರೀಟ್ಮೆಂಟ್ ತುಂಬಾ ಸಹಕಾರಿಯಾಗಿದೆಯಂತೆ. ಹಾಗಿದ್ರೆ ಬೇರೆ ಕಾಯಿಲೆಗಳಿಗೆ ಅಕ್ಯುಪಂಕ್ಚರ್ ಟ್ರೀಟ್ಮೆಂಟ್ ಒಂದು ಕಡೆ ಆದರೆ ಇನ್ನು ಮಕ್ಕಳು ಆಗದೇ ಇರೋರಿಗೆ ಇದು ಯಾವ ರೀತಿಯಾಗಿ ಹೆಲ್ಪ್ ಆಗುತ್ತೆ, ಈ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಡಾಕ್ಟರ್ ಸ್ನೇಹಾ ನಾಗೇಶ್, ಫರ್ಟಿಲಿಟಿ ಅಕ್ಯುಪಂಕ್ಚರಿಸ್ಟ್, ಯೋಗ ಆ್ಯಂಡ್ ನ್ಯಾಚುರೋಪತಿ ಫಿಸಿಷಿಯನ್, ಫೌಂಡರ್ ಆಫ್ ಸಮಾ ವೆಲ್ನೆಸ್ ಕ್ಲಿನಿಕ್, ಜಯನಗರ, ಬ್ಯಾಂಗ್ಳೂರ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಡಾಕ್ಟರ್, ಸಾಮಾನ್ಯವಾಗಿ ಅಕ್ಯುಪಂಕ್ಚರ್ ಅಂತ ಹೇಳಿದ್ರೆ ಜನರಲ್ ಆಗಿ ಎಲ್ರಿಗೂ ಗೊತ್ತಿರುವಂಥದ್ದು ಏನೋ ಒಂದು ನೀಡಲ್ ಥರ ಇರುತ್ತೆ, ಸೂಜಿ ಥರ ಇರುತ್ತೆ, ಅದರಲ್ಲಿ ಚುಚ್ತಾರೆ ಕೆಲವೊಂದಿಷ್ಟು ಪಾರ್ಟ್ಗೆ ಅನ್ನೋಂಥದ್ದು ಕಾಮನ್ ಆಗಿ ಗೊತ್ತಿರುತ್ತೆ. ಆದರೆ ಎಕ್ಸಾಕ್ಟ್ಲಿ ಈ ಅಕ್ಯುಪಂಕ್ಚರ್ ಅಂತ ಹೇಳಿದ್ರೆ ಏನು, ಇದರ ಹಿನ್ನೆಲೆ ಯಾವ ರೀತಿಯಾಗಿರುತ್ತೆ, ಇದ್ರ ಬಗ್ಗೆ ತಿಳಿಸ್ಕೊಡಿ. ಆಕ್ಯುಪಂಕ್ಚರ್ ಅನ್ನೋದು ಒಂದು ಟ್ರೆಡಿಷನಲ್ ಚೈನೀಸ್ ಮೆಡಿಸಿನ್ ಸಿಸ್ಟಮ್ನ ಒಂದು ಪದ್ಧತಿಯ ಇದು ಒಂದು ಭಾಗ. ಇದು ಚೈನೀಸ್ ಸಿಸ್ಟಮ್ ಆಫ್ ಮೆಡಿಸಿನ್ಗೆ ಸೇರುತ್ತೆ. ನಮ್ಮ ಭಾರತ ದೇಶದಲ್ಲಿ ಹೇಗೆ ಆಯುರ್ವೇದ ಇದೆಯೋ ಅದೇ ರೀತಿ ಟ್ರೆಡಿಷನಲ್ ಚೈನೀಸ್ ಸಿಸ್ಟಮ್ ಆಫ್ ಮೆಡಿಸಿನ್ ಅಂತ ಅವರಲ್ಲಿ ಇದೆ. ಅದರಲ್ಲಿ ಕೂಡ ಅವರು ನಾವು ಹೇಗೆ ಆಯುರ್ವೇದದಲ್ಲಿ ಸಾವಿರಾರು ಬಗೆಯ ಹರ್ಬ್ಸ್ ಎಲ್ಲ ಯೂಸ್ ಮಾಡ್ತೀವಿ, ಅದೇ ಥರ ಅಲ್ಲಿ ಚೈನೀಸ್ ಸಿಸ್ಟಮಲ್ಲಿ ಕೂಡ ಅವರು ಹರ್ಬಲ್ ಮೆಡಿಕೇಶನ್ಸ್ ಅದರ ಜೊತೆಗೆ ಆಕ್ಯುಪಂಕ್ಚರ್ ಸಹಾಯದಿಂದ ಬೇರೆ ಬೇರೆ ಥರ ಕಾಯಿಲೆಗಳಿಗೆ ಅವರು ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತಾರೆ. ಓಕೆ. ಆಕ್ಯುಪಂಕ್ಚರ್ ಸೂಜಿ ಚಿಕಿತ್ಸೆ ಹೌದು. ಓಕೆ.
ಇದರಲ್ಲಿ ಸೈಂಟಿಫಿಕ್ ಹಿನ್ನೆಲೆ ಯಾವ ರೀತಿಯಾಗಿರುತ್ತೆ ಇದಕ್ಕೆ, ಅಂದ್ರೆ ಸೈಂಟಿಫಿಕ್ ರೀಸನ್ಸ್ ಹೇಗಿರುತ್ತೆ ಇದ್ರ ಹಿಂದೆ ಅಂತ ನೀವು ಹೇಳಿದ್ರೆ, ಈಗ ಚೈನೀಸ್ ಮೂಲದ್ದು ಅಂತ ಹೇಳ್ಬಿಟ್ಟು, ಸೊ ಇದ್ರ ಬಗ್ಗೆ ಹೇಳೋದಾದ್ರೆ? ಇದು ಆಕ್ಚುಲಿ 3000 ವರ್ಷದ ಹಿಂದಿನ ಹಿಸ್ಟ್ರಿ ಇದೆ ಅಕ್ಯುಪಂಕ್ಚರಿಗೆ. ಮೊದಲು ಅವರಿಗೆ ಸೂಜಿ ಚುಚ್ಚಿದ್ರೆ ಏನೋ ಒಂದು ಬೆನಿಫಿಟ್ ಆಗ್ತಾ ಇದೆ ಅಂತ ಫಸ್ಟ್ ಗೊತ್ತಾಯ್ತು. ಫಸ್ಟ್ ಬಾಣಗಳಿಂದ ಗುರ್ತು ಹಿಡಿದ್ರಂತೆ. ಮೊದಲೆಲ್ಲ ಸ್ಟೋನ್ಸ್, ಶಾರ್ಪ್ ಸ್ಟೋನ್ಸ್ ಎಲ್ಲ ಯೂಸ್ ಮಾಡಿಕೊಂಡು ಟ್ರೀಟ್ ಮಾಡ್ತಾ ಇದ್ರಂತೆ. ಆಮೇಲೆ ರಿಫೈನ್ ಆಗಿ ಇದು ಸೂಜಿ ಪದ್ಧತಿಯಾಗಿ ಸ್ಟೀಲ್ ನೀಡಲ್ಸು ಮತ್ತು ಅದಾದ್ಮೇಲೆ ಚಿನ್ನದ ನೀಡಲ್ಸು, ಸಿಲ್ವರ್ ನೀಡಲ್ಸ್ ಇದನ್ನೆಲ್ಲ ಯೂಸ್ ಮಾಡಿಕೊಂಡು ಬೇರೆ ಬೇರೆ ತರ ಟ್ರೀಟ್ಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಬಟ್ ಸೈಂಟಿಫಿಕ್ ಎವಲ್ಯೂಷನ್ ಅಂದ್ರೆ ಇದು ಯಾವ ರೀತಿ ಕೆಲಸ ಮಾಡ್ತಾ ಇದೆ ದೇಹದ ಮೇಲೆ, ಯಾವ ರೀತಿ ಪರಿಣಾಮ ಬೀರ್ತಾ ಇದೆ ಅಂತೆಲ್ಲ ಗೊತ್ತಾಗಕ್ಕೆ ಸುಮಾರು 1800 ಶತಮಾನದ ನಂತರ, ಆ 1989ರಲ್ಲಿ ತುಂಬಾ ಬೆಳವಣಿಗೆ ಆಯಿತು. ಎಷ್ಟೊಂದು ಸೈಂಟಿಫಿಕ್ ರಿಸರ್ಚ್ ಪೇಪರ್ಸ್ ಬಂತು. ಅದಾದ್ಮೇಲೆ WHO ಕೂಡ ಇದನ್ನ ಅಕ್ಸೆಪ್ಟ್ ಮಾಡ್ಕೊಂತು. ಎಷ್ಟೊಂದು ಪ್ರಪಂಚದಾದ್ಯಂತ ಅಕ್ಯುಪಂಕ್ಚರ್ ಯಾವ ರೀತಿ ಬೆನಿಫಿಟ್ ಆಗುತ್ತೆ ಅಂತ ಎಷ್ಟೊಂದು ರೀತಿ ಸೈಂಟಿಫಿಕ್ ಬದಲಾವಣೆಗಳು ಗೊತ್ತಾಯಿತು. ಮುಖ್ಯವಾಗಿ ಹೇಳಬೇಕು ಅಂತ ಹೇಳಿದ್ರೆ, ಯಾವಾಗ ನಾವು ಈ ನೀಡಲ್ ಟ್ರೀಟ್ಮೆಂಟ್ ಅಂದ್ರೆ ಈ ಸಣ್ಣ ಸೂಜಿನ ಕೆಲವೊಂದು ಪಾಯಿಂಟ್ಸಿಗೆ ನಾವು ಹಾಕುವಾಗ ಅದ್ರ ಕೆಳಗಡೆ ಒಂದು ಓಪಿಯೇಟ್ಸ್ ಅಂತ ಸಬ್ಸ್ಟೆನ್ಸಸ್, ಇನ್ನೊಂದು ರೀತಿ ಹೇಳಬೇಕು ಅಂದ್ರೆ ಇದನ್ನ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಅಂತ ಕರೀತಾರೆ, ನ್ಯೂರೋ ಎಂಡೋರ್ಫಿನ್ಸ್ ಅಂತ ಕೂಡ ಕರೀತಾರೆ. ಈ ರೀತಿಯ ಸಬ್ಸ್ಟೆನ್ಸಸ್ ಉತ್ಪತ್ತಿ ಆಗತ್ತೆ. ಅದರಿಂದ ನೋವಿನ ಶಮನ ಆಗೋದು, ಮತ್ತೆ ಹಾರ್ಮೋನ್ಗಳ ಬಿಡುಗಡೆ ಆಗೋದು, ಅದರಿಂದ ಮಸ್ಕ್ಯುಲರ್ ರಿಲ್ಯಾಕ್ಸೇಷನ್ ಆಗೋದು, ಮತ್ತು ಹೆಚ್ಚು ರಕ್ತ ಸಂಚಲನೆ ಆಗೋದು. ಇದಿಷ್ಟು ಪರಿಣಾಮ ಸೂಜಿ ಚಿಕಿತ್ಸೆಯಿಂದ ಆಗತ್ತೆ. ಸೊ ಈ ಓಪಿಯೇಟ್ಸ್ ಅಥವಾ ಈ ಎಂಡೋರ್ಫಿನ್ಸ್ ಯಾವಾಗ ನಮಗೆ ರಿಲೀಸ್ ಆಗತ್ತೆ, ನಮಗೆ ಒಂದು ರೀತಿ ಮೆಂಟಲಿ ಕಾಮ್ನೆಸ್ ಫೀಲ್ ಆಗತ್ತೆ. ನಿದ್ದೆ ಬರದೇ ಇರೋರಿಗೆ ಸ್ವಲ್ಪ ನಿದ್ದೆ ಬರೋ ಹಾಗಾಗತ್ತೆ. ಆಮೇಲೆ ಒಂಥರ ಮೈ ಹಗುರ ಅನ್ಸುತ್ತೆ ಅಕ್ಯುಪಂಕ್ಚರ್ ಮಾಡ್ಕೊಂಡ್ಮೇಲೆ, ಯಾಕಂದ್ರೆ ಮಸಲ್ ರಿಲ್ಯಾಕ್ಸೇಷನ್ ಆಗುತ್ತೆ. ಮತ್ತೆ ನಾವು ಸ್ಪೆಸಿಫಿಕ್ ಆಗಿ ನಾವು ಯಾವ ಭಾಗಕ್ಕೆ ಚಿಕಿತ್ಸೆ ಕೊಡ್ತಾ ಇದೀವಿ ಅಲ್ಲಿ ಆರ್ಗನ್ ಸರ್ಕ್ಯುಲೇಷನ್, ಮೈಕ್ರೋ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ. ಇದು ಮೇನ್ ಬೆನಿಫಿಟ್ ಆಫ್ ಅಕ್ಯುಪಂಕ್ಚರ್ ಆಕ್ಚುಲಿ. ಓಕೆ, ಯಾವ ಬೇಸ್ ಮೇಲೆ ಇದು ವರ್ಕ್ ಆಗುತ್ತೆ ಅಂತ? ದ ಬೇಸಿಸ್ ಆಫ್ ಅಕ್ಯುಪಂಕ್ಚರ್ ಇಸ್ ಮೇನ್ಲಿ, ಅಂದ್ರೆ ಫಸ್ಟ್ ಇದನ್ನ ತುಂಬಾ ವೈಡ್ಲಿ ಯೂಸ್ಡ್, ಅಂದ್ರೆ ಪ್ರಪಂಚದಾದ್ಯಂತ ತುಂಬಾ ಇದನ್ನ ಪೇನ್ ಮ್ಯಾನೇಜ್ಮೆಂಟ್ ಮತ್ತೆ ನ್ಯೂರೋಮಸ್ಕ್ಯುಲರ್ ರಿಕವರಿ ಅಂತ ಹೇಳ್ತೀವಿ. ಅಂದ್ರೆ ಯಾವುದಾದ್ರೂ ಭಾಗದಲ್ಲಿ ನರತಂತುಗಳು ಕೆಲಸ ಮಾಡದೇ ಇರುವಾಗ ಅದನ್ನ ಸ್ಟಿಮ್ಯುಲೇಟ್ ಮಾಡಲಿಕ್ಕೆ ಅಕ್ಯುಪಂಕ್ಚರ್ನ ಮೇನ್ ಆಗಿ ಉಪಯೋಗಿಸ್ತಾ ಇದ್ದಿದ್ದು. ಮತ್ತೆ ನೋವನ್ನ ಶಮನ ಮಾಡೋಕ್ಕೆ ಜಾಸ್ತಿ ಉಪಯೋಗಿಸ್ತಾ ಇದ್ದಿದ್ದು. ಇತ್ತೀಚಿನ ದಿನಗಳಲ್ಲಿ ಬೇರೆ ಬೇರೆ ರೀತಿಯ ಕಾಯಿಲೆಗಳು ಬರ್ತಿದೆ. ಇವಾಗ ಎಂಡೋಕ್ರೈನ್ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ, ತುಂಬಾ ಥೈರಾಯ್ಡ್ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ, ಆಟೋ ಇಮ್ಯುನಿಟಿ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಅಕ್ಯುಪಂಕ್ಚರ್ನ ಎಲ್ಲಾ ರೀತಿಯ ಇದಕ್ಕೂ ಬಳಸ್ತಾ ಇದ್ದಾರೆ ಇವಾಗ. ಹಾಗೆ ಇದನ್ನ ಬಂಜೆತನ ನಿವಾರಣೆ ಕೂಡ ತುಂಬಾ ಬಳಸ್ತಾ ಇದ್ದಾರೆ. ಈಗೊಂದು 20 ವರ್ಷಗಳಿಂದ ಫರ್ಟಿಲಿಟಿ ರೇಟ್ ಅನ್ನೋದು ಡಿಕ್ಲೈನ್ ಆಗ್ತಾ ಇದೆ ಪ್ರಪಂಚದಾದ್ಯಂತ. 1 in every 5 women is having issues in conception. ಸೊ ಹಾಗಾಗಿ ಅಕ್ಯುಪಂಕ್ಚರ್ ಅಲ್ಲಿ ತುಂಬ ಮುಂಚೆಯಿಂದನೇ ಇದನ್ನ ಮಹಿಳೆಯರ ಸಮಸ್ಯೆಗಳಿಗೆ ತುಂಬ ಬಳಸ್ತಾ ಇದ್ರು. ಯಾರಿಗೆ ತುಂಬ ಸರಿಯಾಗಿ ಪೀರಿಯಡ್ಸ್ ಬರೋದಿಲ್ಲ ಅಥವಾ ತುಂಬ ಹೆವಿ ಬ್ಲೀಡಿಂಗ್ ಇರೋರಿಗೆ ಪ್ರತಿಯೊಬ್ಬರಿಗೂ ಅಕ್ಯುಪಂಕ್ಚರ್ ಚಿಕಿತ್ಸೆ ನೀಡಲಾಗ್ತಿತ್ತು. ಈಗ ಬಂಜೆತನ ಅಂದ್ರೆ ಇನ್ಫರ್ಟಿಲಿಟಿ ಇಶ್ಯೂಸ್ ಜಾಸ್ತಿ ಆಗ್ತಾ ಇರೋದ್ರಿಂದ ಅದಕ್ಕೆ ಕೂಡ ನಾವು ಅಕ್ಯುಪಂಕ್ಚರ್ ಅಪ್ಲೈ ಮಾಡುವಾಗ ನಮಗೆ ಎಷ್ಟೊಂದು ರೀತಿಯ ಅದರಿಂದ ಬೆನಿಫಿಟ್ಸ್ ಕಾಣಿಸ್ತಾ ಇದೆ. ಹಾಗಾಗಿ ಫರ್ಟಿಲಿಟಿ ಅಕ್ಯುಪಂಕ್ಚರ್ ಅನ್ನೋದು ಇಸ್ ಅ ನ್ಯೂ ಏರಿಯಾ ಆಫ್ ಅಕ್ಯುಪಂಕ್ಚರ್ ಸಿಸ್ಟಮ್. ನನಗೂ ಒಂದ್ಸತಿ ವಿಷಯ ಕೇಳಿದಾಗ, ಅಂದ್ರೆ ತುಂಬಾ ಜನರಿಗೆ ಇದ್ರ ಬಗ್ಗೆ ಗೊತ್ತಿರೋದಿಲ್ಲ, ಇವನ್ ಇನ್ಕ್ಲೂಡಿಂಗ್ ಮೀ ಆಲ್ಸೋ. ಅಂದ್ರೆ ಅಕ್ಯುಪಂಕ್ಚರ್ ಇಂದ ಬೇರೆಲ್ಲ ಸಮಸ್ಯೆಗಳು ಗುಣ ಆಗುತ್ತೆ ಅಥವಾ ಕಂಟ್ರೋಲಿಗೆ ಬರುತ್ತೆ, ಆದ್ರೆ ಸ್ಪೆಷಲಿ ಮಕ್ಕಳಾಗದಿರೋರ್ಗೂ ಕೂಡ ಇದು ಹೆಲ್ಪ್ ಆಗುತ್ತೆ ಅನ್ನುವಂಥದ್ದು ತುಂಬಾ ಜನರಿಗೆ ಗೊತ್ತಿರ್ಲಿಕ್ಕಿಲ್ವೇನೋ. ಡಾಕ್ಟರ್, ಇನ್ನೊಂದೇನು ಅಂದ್ರೆ ತುಂಬಾ ಜನರಿಗೆ ಡೌಟ್ಸ್ ಇರುತ್ತೆ, ಆ ನೀಡಲ್ಸ್ ಇರುತ್ತಲ್ಲ ಅದನ್ನ ಯಾವ್ದ್ರಿಂದ ಮಾಡಿರ್ತಾರೆ, ಸೊ ಅದನ್ನ ಚುಚ್ಚೋದು ಹೇಗೆ, ಅದನ್ನ ನೋಡಿದ್ರೇನೆ ಭಯ ಆಗುತ್ತೆ. ಕೆಲವರು ಒಂದು ಇಂಜೆಕ್ಷನ್ ತಗೊಳಕ್ಕೆ ಹೆದರ್ಕೋತಾರೆ, ಅಂಥದ್ರಲ್ಲಿ ನೀಡಲ್ಸ್ ಚುಚ್ಕೋತಾರೆ ಸ್ಕಿನ್ ಮೇಲೆ ಅಂದಾಗ ಕೆಲವರಿಗೆ ಒಂದಿಷ್ಟು ಭಯ ಇದ್ದೇ ಇರುತ್ತೆ. ಸೊ ಇದ್ರ ಬಗ್ಗೆ ಹೇಳಿ. ಓಕೆ, ಈ ನೀಡಲ್ಸು ನಾವು ಇಂಜೆಕ್ಷನ್ ತಗೊಳ್ತೀವಲ್ಲ ಆ ನೀಡಲ್ಗಿಂತ ಇದು ಮೈಕ್ರೋ ನ್ಯಾನೋಮೀಟರ್ಸ್ ಡಿಫ್ರೆನ್ಸ್ ಇರುತ್ತೆ ಇದಕ್ಕೆ.
ಇದು ತುಂಬ 0.23 ಅಥವಾ 0.13 ನ್ಯಾನೋ ಮಿಲಿಮೀಟರ್ಸ್ ಅಲ್ಲಿ ಮಾಡಿರ್ತಾರೆ. ಸೊ ತುಂಬ ರಿಫೈನ್ ಆಗಿರುತ್ತೆ, ತುಂಬ ತಿನ್ನಾಗಿರುತ್ತೆ, ತೆಳುವಾದ ನೀಡ್ಲಿದು. ಇದು ಸ್ಕಿನ್ ಪೋರ್ಸ್ ಅಲ್ಲಿ ಈಸಿಯಾಗಿ ಒಳಗಡೆ ಹೋಗ್ಬಿಡತ್ತೆ. ಸೊ ನಾವು ಸೂಜಿ ಚುಚ್ಚೋದು ಕೆಲವ್ರಿಗೆ ಫೀಲ್ ಕೂಡ ಆಗಲ್ಲ, ಅಂದ್ರೆ ಅವ್ರಿಗೆ ಗೊತ್ತೂ ಆಗಲ್ಲ ನಾವು ಹೇಗೆ ಹಾಕ್ತೀವಿ ಅಂತ. ಹೆಚ್ಚು ನೋವೇನ ಆಗೋದಿಲ್ಲ ಹಾಗಾದ್ರೆ? ನೋವಲ್ಲ, ಅವ್ರಿಗೆ ಪ್ರಿಕ್ ಕೂಡ ಗೊತ್ತಾಗಲ್ಲ ಎಷ್ಟೊಂದ್ ಕಡೆ. ಓಕೆ. ಅದಾದ್ಮೇಲೆ ಇದು ಅಥವಾ ಹಾಕುವಾಗ ಅಥವಾ ತೆಗಿವಾಗ ತುಂಬಾ ರಕ್ತಸ್ರಾವ ಆಗತ್ತೆ ಆ ಥರನೂ ಏನೂ ಆಗಲ್ಲ, ಅಥವಾ ತೆಗೆದ್ಮೇಲೆ ಅಲ್ಲಿ ನೋವಿರುತ್ತೆ ಅಂತಾನು ಏನೂ ಇರಲ್ಲ. ನಮ್ಮ ಸ್ಕಿನ್ ಇದೆಯಲ್ಲ ಅದು ತುಂಬಾ ಪೋರಸ್ ಆಗಿರುತ್ತೆ, ಅಂದ್ರೆ ತುಂಬಾ ಸಣ್ಣ 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 ರಂಧ್ರಗಳಿರುತ್ತೆ ಚರ್ಮದ ಮೇಲೆ. ಸೊ ಈ ರಂಧ್ರದ ಮುಖಾಂತರ ಮತ್ತೆ ಈ ಸ್ಪೆಸಿಫಿಕ್ ಆಕ್ಯುಪಂಚರ್ ಪಾಯಿಂಟ್ಸ್ ನಾವು ಡಿಸ್ಕವರ್ ಮಾಡಿದ್ದೇವೆ, ಇದು ಎಲ್ಲದು ನಮ್ಮ ನರತಂತುಗಳಿಗೆ ಸಂಬಂಧಪಟ್ಟಿರೋ ತರ ಪಾಯಿಂಟ್ಸ್ ಇರುತ್ತೆ. ಸೊ ಈ ಪಾಯಿಂಟ್ಸ್ ನಾರ್ಮಲಿ ಹೆಚ್ಚು ರಕ್ತ ನಾಳಗಳ ಜೊತೆಗೆ ಸೇರ್ಕೊಂಡಿರಲ್ಲ, ಅದಕ್ಕೆ ಸ್ವಲ್ಪ ಸೆಪರೇಟ್ ಆಗಿರುತ್ತೆ. ಸೊ ಅವಾಗ ನಮ್ಗೆ ತುಂಬಾ ನೋವಾಗ್ಲಿ ಅಥವಾ ರಕ್ತಸ್ರಾವ ಆಗ್ಲಿ ಏನೂ ಆಗೋದಿಲ್ಲ. ಈ ನೀಡಲ್ಸ್ ಎಲ್ಲ ಸುಮಾರು 1 ಇಂಚ್ ಅಥವಾ 1.5 ಇಂಚ್ ಅಷ್ಟು ದೊಡ್ಡದಾಗಿರುತ್ತೆ, ಅಷ್ಟು ಒಳಗಡೆ ಹೋಗುತ್ತೆ. ಅಂದ್ರೆ ನಮ್ಮ ಸ್ಕಿನ್ ಕೆಳಗಡೆ ಸ್ವಲ್ಪ ಫ್ಯಾಟ್ ಲೇಯರ್ ಇದೆ, ಅದ್ರ ಕೆಳಗಡೆ ನಮ್ಗೆ ಮಸಲ್ ಶುರುವಾಗಕ್ಕಿಂತ ಮಧ್ಯದಲ್ಲಿ ಒಂದು ಜಂಕ್ಷನ್ ಬರುತ್ತೆ, ಅಲ್ಲಿ ತನಕ ಈ ನೀಡಲ್ ಒಳಗಡೆ ಹೋಗುತ್ತೆ. ಅಲ್ಲಿ ಎಷ್ಟೊಂದು ನರತಂತುಗಳಿದೆ, ಅಲ್ಲಿ ಸಾವಿರಾರು ರಿಸೆಪ್ಟರ್ಸ್ ಇರುತ್ತೆ. ಅದನ್ನ ಇಗ್ನೈಟ್ ಮಾಡುತ್ತೆ, ಅಂದ್ರೆ ಆಕ್ಟಿವೇಟ್ ಮಾಡೋದು ಈ ನೀಡಲ್ಸ್ದು ಕೆಲಸ ಆಗಿರುತ್ತೆ, ಸ್ಟಿಮ್ಯುಲೇಟ್ ಮಾಡೋ ಕೆಲಸ ಆಗಿರುತ್ತೆ. ಓಕೆ ಮ್ಯಾಮ್, ಈಗ ಬೆನಿಫಿಟ್ಸ್ ಅಲ್ಲಿ ನಾವು ಮಾತಾಡೋದಾದ್ರೆ, ಈಗ ಫರ್ಟಿಲಿಟಿ ರಿಲೇಟೆಡ್ ಬೆನಿಫಿಟ್ಸ್ ಬಗ್ಗೆ ನಾವು ನೆಕ್ಸ್ಟ್ ಮಾತಾಡೋಣ. ಸೊ ಅದು ಇಂಪಾರ್ಟೆಂಟ್ ಟಾಪಿಕ್ ಕೂಡ ಹೌದು. ಬೇರೆ ಹೆಲ್ತ್ ಇಶ್ಯೂಸ್ ಅಲ್ಲಿ ಈಗ ತಲೆನೋವಿಗೆ ಇದು ಬೆನಿಫಿಟ್ ಆಗುತ್ತಾ? ಸೊ ಇಂಪಾರ್ಟೆಂಟ್ ಆಗಿ ಇಂಥದಕ್ಕೆ ಇದು ತುಂಬಾನೇ ಮುಖ್ಯವಾಗಿ ಬೇಕಾಗುತ್ತೆ, ಅಂದ್ರೆ ಕಂಪ್ಯಾರಿಟಿವ್ಲಿ ಬೇರೆ ಟ್ರೀಟ್ಮೆಂಟ್ಗಿಂತ ಇದು ಎಫೆಕ್ಟಿವ್ ಅಂತ ಹೇಳೋದಕ್ಕೆ ಸಾಧ್ಯ ಆಗುತ್ತಾ ಅಂತ? ಹೌದು, ಆ್ಯಕ್ಚುಲಿ ನಾನು ಹೇಳಿದ ಪ್ರಕಾರ 1995ನೇ ಇಸ್ವಿನಲ್ಲಿ WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಕ್ಯುಪಂಚರ್ 151 ಸಮಸ್ಯೆಗಳಿಗೆ ಅತ್ಯಂತ ಪರಿಣಾಮಕಾರಿ ಅಂತ ಒಂದು ಲಿಸ್ಟನ್ನ ಹೊರಬಿಟ್ಟಿದೆ. ಅದರಲ್ಲಿ ಮೈಗ್ರೇನ್ ಅತ್ಯಂತ ಪ್ರಮುಖವಾದ ಸಮಸ್ಯೆಗೆ ಅಕ್ಯುಪಂಚರಿಂದ ಕಂಪ್ಲೀಟ್ ರಿಲೀಫ್ ಇದೆ ಅಂತ ತುಂಬ ರಿಸರ್ಚ್ ಬ್ಯಾಕಪ್ ಇದೆ ಅದಕ್ಕೆ. ಈ ಅಕ್ಯುಪಂಚರ್ ಅನ್ನೋದು ಮತ್ತು ಅಲಾಂಗ್ ವಿತ್ ಯೋಗ, ನಾವು ಯಾವಾಗ ಮೈಗ್ರೇನ್ ಪೇಷಂಟ್ಸಿಗೆ ನಾವು ಅದಕ್ಕೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಡ್ತೀವಿ, ಅವರು ಮತ್ತೆ ಮಾತ್ರೆಗಳ ಮೊರೆ ಹೋಗಬೇಕಾಗೇ ಇಲ್ಲ, ಮತ್ತು ಅವರ ದೈನಂದಿಕ ಜೀವನದಲ್ಲಿ ತುಂಬ ಬದಲಾವಣೆ ಆಗುತ್ತೆ. ಮೈಗ್ರೇನ್ ಸಮಸ್ಯೆ ಖಂಡಿತವಾಗ್ಲಿ ಸಂಪೂರ್ಣವಾಗಿ ಅದು ಶಮನಗೊಳ್ಳೋಕ್ಕೆ ಹೆಲ್ಪ್ ಮಾಡುತ್ತೆ ಅಕ್ಯುಪಂಚರ್. ಅದೇ ರೀತಿ ಅಕ್ಯುಪಂಚರ್ ಬೇರೆ ನ್ಯೂರಾಲಜಿಕ್ ಕಂಡೀಷನ್ಸ್, ಅಂದರೆ ಈ ನರ್ವ್ ಆರಿಜಿನೇಟೆಡ್ ಪೇನ್ಫುಲ್ ಕಂಡೀಷನ್ಸ್ ಯಾವುದೇ ಇರಲಿ, ನಮಗೆ ಹಲ್ಲು ನೋವಿಂದ ಹಿಡಿದು ಬೆನ್ನು ನೋವಿಂದ ಹಿಡಿದು ಕುತ್ತಿಗೆ ನೋವು, ಕಾಲು ನೋವು, ಮಂಡಿ ನೋವು, ಎಲ್ಲ ಥರ ನೋವಿನ ಸಮಸ್ಯೆಗಳಿಗೆ ಅಕ್ಯುಪಂಚರ್ ಅತ್ಯಂತ ಪರಿಣಾಮಕಾರಿಯಾಗಿ ಸಹಾಯ ಮಾಡುತ್ತೆ. ಸೊ ನೋವಿಗೆ ಒಂದು ರೀತಿ ರಾಮಬಾಣ ಅಂತಲೇ ಹೇಳ್ಬೋದಲ್ವಾ ಅಕ್ಯುಪಂಚರ್? ಖಂಡಿತ. ಮ್ಯಾಮ್, ಈಗ ಈ ಟ್ರೀಟ್ಮೆಂಟಲ್ಲಿ ನಾವು ನೋಡೋದಾದರೆ ಇದಕ್ಕೆ ಏಜ್ ಲಿಮಿಟ್ ಏನಾದರೂ ಇದೆಯಾ ಅಂತ? ಅಂದರೆ ಸಣ್ಣ ಮಕ್ಕಳಿಗೆ ತಗೋಬಾರ್ದು ಅಥವಾ ಏಜ್ ಆದವ್ರಿಗೆ ತಗೋಬಾರ್ದು ಅಥವಾ ಆ ಥರ ಏನಾದರೂ ರಿಸ್ಟ್ರಿಕ್ಷನ್ಸ್ ಇದೆಯಾ, ಅಥವಾ ಯಾರು ಬೇಕಾದ್ರೂ ತಗೋಬೋದಾ ಅಂತ? ಇದಕ್ಕೆ ಸ್ಪೆಸಿಫಿಕ್ ಆಗಿ ಆ ಥರ ಏನು ಲಿಮಿಟ್ ಅಂತ ಏನೂ ಇಲ್ಲ. ನಾವು ಅಕ್ಯುಪಂಚರಲ್ಲಿ ಬೇರೆ ಬೇರೆ ಥರ ಸೂಜಿಗಳನ್ನ ನಾವು ಬಳಸ್ತೀವಿ. ಆಯಾ ಬಾಡಿ ಪಾರ್ಟ್ನ ನಾವು ಯಾವ ಬಾಡಿ ಪಾರ್ಟ್ ಟ್ರೀಟ್ ಮಾಡ್ತಿದೀವಿ ಆ ಥರ. ಸೊ ಈಗ ನಾವು ಸಣ್ಣ ಮಕ್ಕಳಲ್ಲಿ ಕೂಡ ನಾವು ಅಕ್ಯುಪಂಚರ್ ಚಿಕಿತ್ಸೆ ಮಾಡ್ತೀವಿ. ಕೆಲವೊಂದ್ಸಲ ಕಂಜನೈಟಲ್ ಅನಾಮಲೀಸ್, ಅಂದರೆ ಮಗು ಹುಟ್ಟುತ್ತಾನೆ ಅದಕ್ಕೆ ಏನೋ ಒಂದು ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ ಬಂದಿದೆ ಅಂತ ಮಕ್ಕಳಿಗೆ ಕೂಡ ನಾವು ಅಕ್ಯುಪಂಚರಲ್ಲಿ ಟ್ರೀಟ್ಮೆಂಟ್ ಮಾಡ್ತೀವಿ. ಆದರೆ ಅದಕ್ಕೆ ಪೀಡಿಯಾಟ್ರಿಕ್ ಅಕ್ಯುಪಂಚರ್ ನೀಡಲ್ಸ್ ಅಂತ ಬೇರೆ ರೀತಿ ಅತ್ಯಂತ ಮೈನ್ಯೂಟ್ ಆಗಿರೋ ನೀಡಲ್ಸ್ನ ನಾವು ಯೂಸ್ ಮಾಡ್ತೀವಿ. ಸೊ ಅಕ್ಯುಪಂಚರ್ಗೆ ಆ ಥರ ಏಜ್ ಲಿಮಿಟ್ ಏನೂ ಇಲ್ಲ ಹಾಗೆ. ಸೊ ಹಾಗಾಗಿ ಮಕ್ಕಳಲ್ಲೂ ಕೂಡ ಅದನ್ನ ಹಾಕ್ಬೋದು, ನೀಡಲ್ ವಯಸ್ಸಾದವರಲ್ಲೂ ಕೂಡ ಹಾಕ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಹೌದು. ಈಗ ಅಕ್ಯುಪಂಚರ್ ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ ಬರೀ ಅದಷ್ಟೇ ಮಾಡೋದು ಅಥವಾ ಬೇರೆ ಟ್ರೀಟ್ಮೆಂಟ್ ಜೊತೆಗೆ ಅದನ್ನ ತಗೋಬೇಕಾ ಅಂತ ಕೆಲವ್ರಿಗೆ ಒಂದು ಡೌಟ್ಸ್ ಇರ್ಬೋದು. ಇದು ಎಕ್ಸ್ಟ್ರಾ ಆಡೆಡ್ ಆಗಿ ಟ್ರೀಟ್ಮೆಂಟ್ ತಗೊಳ್ಳೋದು ಅಥವಾ ಪರ್ಟಿಕ್ಯುಲರ್ಲಿ ಅಕ್ಯುಪಂಚರ್ ಒಂದನ್ನೇ ಮಾಡಬೇಕಾ ಹೇಗೆ ಅಂತ? ಈಗ ನಾವು ಹೇಗೆ ಭಾರತದಲ್ಲಿ ನಾವು ಆಯುರ್ವೇದ ಮೆಡಿಸಿನ್ ನಾವು ತುಂಬ ಪಾಪ್ಯುಲರ್ ಆಗಿದೆ, ಮತ್ತು ನಾವು ಎಷ್ಟೊಂದು ಕಾರಣಕ್ಕೆ ಎಷ್ಟೊಂದು ಜನ ಜ್ವರ ನೆಗಡಿ ಕೆಮ್ಮಿಗೆ ಕೂಡ ಕಂಪ್ಲೀಟಾಗಿ ನಾವು ಆಯುರ್ವೇದ ಹೇಗೆ ನಾವು ತಗೊಳ್ತೇವೆ, ಅದೇ ರೀತಿ ಚೀನಿಯ ಪದ್ಧತಿನಲ್ಲೂ ಅಷ್ಟೇ ಅವರು ಹರ್ಬಲ್ ಮೆಡಿಸಿನ್ ಮತ್ತು ಅಕ್ಯುಪಂಚರ್ನೇ ಅದರಿಂದಾನೇ ಸಾಕಷ್ಟು ಮಟ್ಟಿಗೆ ಗುಣ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತಾರೆ. ಇದೊಂದು ಆಲ್ಟರ್ನೇಟಿವ್ ಸಿಸ್ಟಮ್ ಆಫ್ ಪದ್ಧತಿನೂ ಹೌದು, ಮತ್ತು ಇದೊಂದು
ಕಾಂಜುಗೇಟೆಡ್ ಅಂದರೆ ಇಂಟಿಗ್ರೇಟೆಡ್ ಸಿಸ್ಟಮ್ ಆಫ್ ಮೆಡಿಸಿನ್ ಕೂಡ ಹೌದು. ನಾನು ಯಾಕೆ ಹೀಗೆ ಹೇಳಕ್ಕೆ ಬಯಸ್ತೀನಿ ಅಂದರೆ, ನೀವು ಅಕಸ್ಮಾತ್ ಯಾವುದಾದ್ರೂ ಬೇರೆ ಮಾತ್ರೆಗಳು ಔಷಧಿಗಳು ತಗೊಳ್ತಾ ಇದ್ದರೆ ಆಕ್ಯುಪಂಕ್ಚರಿಂದ ಆ ಸಿಸ್ಟಮ್ ಆಫ್ ಟ್ರೀಟ್ಮೆಂಟಿಗೆ ಯಾವುದೇ ರೀತಿ ಅಡೆತಡೆ ಇರೋದಿಲ್ಲ ಅಥವಾ ಇದು ಅಡ್ಡ ಪರಿಣಾಮಗಳಿರೋದಿಲ್ಲ. ಇದು ಒಂದು ರೀತಿ ಕೊಲ್ಯಾಟ್ರಲ್ ಸಿಸ್ಟಮ್ ಆಫ್ ಮೆಡಿಸಿನ್ ಕೂಡ ಹೌದು. ಇದನ್ನ ಜೊತೆಗೆ ಮಾಡಿದ್ರೂ ಏನು ತೊಂದರೆ ಇಲ್ಲ. ಅಂದ್ರೆ ಬೇರೆ ಟ್ಯಾಬ್ಲೆಟ್ ತಗೋತಾ ಬೇರೆ ಮೆಡಿಸಿನ್ ಮಾಡ್ತಾ ಅದ್ರ ಜೊತೆಗೆ ಇದನ್ನ ಮಾಡ್ಬೋದು, ಅದರ ಜೊತೆಗೆ ಕೂಡ ಮಾಡ್ಬೋದು ಅಥವಾ ಬರೀ ಇದನ್ನೇ ಕೂಡ ಮಾಡ್ಬೋದು. ಓಕೆ, ಹೇಗೂ ಮಾಡ್ಬೋದು. ಅಂದ್ರೆ ಬೇರೆ ಟ್ರೀಟ್ಮೆಂಟ್ಗೆ ಇದು ಎಷ್ಟು ವಿಭಿನ್ನವಾಗಿರುತ್ತೆ ಅಂತಂದ್ರೆ ಸೈಡ್ ಎಫೆಕ್ಟ್ಸ್ ಏನು ಇರೋದಿಲ್ವಾ? ಸೈಡ್ ಎಫೆಕ್ಟ್ಸ್ ಏನೂ ಇರಲ್ಲ. ಈಗ ಫಾರ್ ಎಕ್ಸಾಂಪಲ್ ತುಂಬಾ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ, ನೀವು ಇವಾಗ ಮೈಗ್ರೇನಿಗೆ ಮೆಡಿಸಿನ್ ತಗೊಳ್ತಾ ಇರ್ತೀರಾ, ಟ್ಯಾಬ್ಲೆಟ್ ತಗೊಳ್ತಾ ಇರ್ತಾರೆ. ಕೆಲವರು ವಾರಕ್ಕೆ 3 ಸಲ ಅಥವಾ 4 ಸಲ ಟ್ಯಾಬ್ಲೆಟ್ ತಗೋಬೇಕಾಗಿ ಬರುತ್ತೆ. ಆದ್ರೆ ಅವ್ರು ಆಕ್ಯುಪಂಕ್ಚರ್ ಶುರು ಮಾಡ್ತಿದ್ದಾರೆ ಅಂದ ತಕ್ಷಣ ಸಂಪೂರ್ಣವಾಗಿ ಮಾತ್ರೆಗಳು ಬಿಡ್ಬೇಕಾಗಿಲ್ಲ. ಅವ್ರ ಮಾತ್ರೆಗಳು ತಗೊಳ್ಳೋ ಫ್ರೀಕ್ವೆನ್ಸಿ ಮತ್ತೆ ಮಾತ್ರೆಯ ಏನು ಡೋಸೇಜ್ ಇದೆ ಅದು ಕಡಿಮೆ ಆಗ್ತಾ ಬರುತ್ತೆ. ಯಾವಾಗ ಅವ್ರಿಗೆ ಆಕ್ಯುಪಂಕ್ಚರ್ ವರ್ಕ್ ಆಗ್ತಾ ಸ್ಟಾರ್ಟ್ ಆಗುತ್ತೆ, ಅವರ ಡಿಪೆಂಡೆನ್ಸಿ ಆನ್ ಡ್ರಗ್ಸ್ ಅಂಡ್ ಮೆಡಿಸಿನ್ಸ್ ಕಡಿಮೆ ಆಗ್ತಾ ಬರುತ್ತೆ. ಸೊ ಕ್ರಮೇಣವಾಗಿ ಅವರ ಡೋಸೇಜ್ನು ಕಡಿಮೆ ಮಾಡ್ಬೋದು, ಮತ್ತೆ ಫ್ರೀಕ್ವೆನ್ಸಿ ಎಷ್ಟು ಫ್ರೀಕ್ವೆಂಟ್ ಆಗಿ ಅವರು ಆ ನೋವಿನ ಮಾತ್ರೆಗಳು ತಗೊಳ್ತಾರೆ ಅದರದ್ದು ಡಿಪೆಂಡೆನ್ಸಿ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಆ ರೀತಿ ಆಕ್ಯುಪಂಕ್ಚರ್ ಒಂದು ರೀತಿಯ ಇಂಟಿಗ್ರೇಟೆಡ್ ಸಿಸ್ಟಮ್ ಆಫ್ ಮೆಡಿಸಿನ್. ಹಾಗಾದ್ರೆ ಮೈಗ್ರೇನ್ ಅನ್ನ ಪರ್ಟಿಕ್ಯುಲರ್ಲಿ ಅದ್ರ ಬಗ್ಗೆ ನಾವು ಮಾತಾಡೋದಾದ್ರೆ, ಮೈಗ್ರೇನ್ ಅನ್ನ ಈ ಒಂದು ಅಕ್ಯುಪಂಕ್ಚರ್ ಟ್ರೀಟ್ಮೆಂಟ್ ಮುಖಾಂತರ ಕಂಪ್ಲೀಟ್ ಆಗಿ ಕ್ಯೂರ್ ಮಾಡಬಹುದಾ ಅಥವಾ ಕಂಟ್ರೋಲ್ ಮಾಡಬಹುದಾ ಅಂತ? ಎಷ್ಟೋ ಸಲ ಆಕ್ಚುಲಿ ಒಂದು 2-3 ಸೆಷನ್ ಆಫ್ ಆಕ್ಯುಪಂಕ್ಚರ್ ಅಲ್ಲಿ 80% ಅಷ್ಟು ರಿಲೀಫ್ ಸಿಕ್ಕಿರೋ ಪೇಷಂಟ್ಸ್ ತುಂಬಾ ಜನ ಇದ್ದಾರೆ ನಮ್ಮ ಹತ್ರ. ಸೊ ಮತ್ತೆ ಬಂದೇ ಇಲ್ಲ ಅನ್ನೋ ಥರಾನು ತುಂಬ ಜನ ಇದ್ದಾರೆ. ಸೊ ಇದು ಪೇನ್ ಅಥವಾ ಯಾವುದೇ ನಾವು ಇದು ಮಾಡಿದಾಗ ಇಟ್ ಈಸ್ ವೆರಿ ಸಬ್ಜೆಕ್ಟಿವ್ ಫೀಲಿಂಗ್. ಅಂದರೆ ಎಲ್ರಿಗೂ ಒಂದೇ ರೀತಿ ಪರಿಣಾಮ ಆಗುತ್ತೆ ಅಂತ ನಾವು ಹೇಳಕ್ ಬರಲ್ಲ. ಎಷ್ಟೊಂದು ಜನಕ್ಕೆ ಸಂಪೂರ್ಣವಾಗಿ ಹೊಟ್ಟೋಗಿದೆ, ತಿರ್ಗಾ ಬಂದೇ ಇಲ್ಲ ಅನ್ನೋರು ಕೂಡ ಇದ್ದಾರೆ. ಕೆಲವ್ರಿಗೆ ನನಗೆ ಫ್ರೀಕ್ವೆನ್ಸಿ ಮತ್ತು ಇಂಟೆನ್ಸಿಟಿ ಕಡಿಮೆ ಆಗಿದೆ, ನನ್ಗೆ ಅಷ್ಟು ಬರ್ತಾ ಇಲ್ಲ. ಮುಂಚೆ ನಾನು ಮೈಗ್ರೇನ್ ಬಂದರೆ ನಾನು ಏನು ಬೇರೆ ಕೆಲಸನೇ ಮಾಡೋಕ್ಕಾಗ್ತಿರ್ಲಿಲ್ಲ, ನನ್ನ ದಿನ ಎಲ್ಲ ವೇಸ್ಟ್ ಆಗಿಬಿಡುತ್ತೆ ಅಂತ ಅನ್ನೋರು ಈಗ ನನಗೆ ನನ್ನ ದಿನನಿತ್ಯದ ಕಾರ್ಯಾಚರಣೆಗೆ ನನಗೇನೂ ತೊಂದರೆ ಇಲ್ಲ, ಯಾವಾಗಲೂ ಒಂದ್ಸಲ ಸ್ವಲ್ಪ ಮೈನರ್ ಹೆಡ್ಏಕ್ ಬರುತ್ತೆ ಹೋಗುತ್ತೆ ಅಷ್ಟೇ, ಅದು ನಂಗೆ ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಇಲ್ಲ ಅನ್ನೋರು ಕೂಡ ಇದ್ದಾರೆ. ಅಂದ್ರೆ ಪ್ರತಿದಿನ ಅನುಭವಿಸಕ್ಕಿಂತ ಯಾವಾಗ್ಲೂ ಒಂದ್ಸತಿ ಕಾಮನ್ ಆಗಿ ಎಲ್ರಿಗೂ ಕೂಡ ಬಂದೇ ಬರುತ್ತೆ. ಸೊ ಕಂಪ್ಯಾರಿಟಿವ್ಲಿ ಇದು ಬೆಸ್ಟ್ ಇರುತ್ತೆ ಅಲ್ವಾ? ಅಂದ್ರೆ ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಒಂದ್ ರೀತಿ ರಿಲೀಫ್ ಅಂತ ಅನ್ಸುತ್ತೆ. ಅಂದ್ರೆ ಖಂಡಿತ ಖಂಡಿತ. ಒಂದು ಹ್ಯಾರಿಸನ್ಸ್ ಟೆಕ್ಸ್ಟ್ ಬುಕ್ ಆಫ್ ಮೆಡಿಸಿನ್ ಅಂತ ಒಂದಿದೆ, ಅದು ಒಂದ್ ರೀತಿ ಫಾರ್ ಮೆಡಿಕಲ್ ಸ್ಟೂಡೆಂಟ್ಸ್ ಇಟ್ಸ್ ಲೈಕ್ ಇದು ಬೈಬಲ್ ಅಂತಾನೆ ಹೇಳ್ಬೇಕು. ಅದರಲ್ಲೂ ಕೂಡ ಉಲ್ಲೇಖ ಇದೆ ಮೈಗ್ರೇನಿಗೆ ಬೆಸ್ಟ್ ಟ್ರೀಟ್ಮೆಂಟು ಬೇಸ್ಡ್ ಆನ್ ದ ರಿಸರ್ಚ್ ಆಕ್ಯುಪಂಕ್ಚರ್ ಮತ್ತು ಪ್ರಾಣಾಯಾಮ. ಇದು ಎರಡನ್ನೂ ನೀವು ಕಂಬೈನ್ ಮಾಡಿ ತಗೊಳ್ಳುವಾಗ ಕಂಪ್ಲೀಟ್ ಆಗಿ ಕ್ಯೂರ್ ಆಗುತ್ತೆ ಅಂತ ಅದರಲ್ಲಿ ಕೂಡ ಮೆನ್ಷನ್ ಮಾಡಿದ್ದಾರೆ. ಸೊ ಹಾಗಾಗಿ ಬೆಸ್ಟ್ ಟ್ರೀಟ್ಮೆಂಟ್ ಅಂತಲೇ ಹೇಳ್ಬೋದು. ಯಾವುದೇ ಸೈಡ್ ಎಫೆಕ್ಟ್ಸ್ ಕೂಡ ಇರೋದಿಲ್ಲ. ಕೆಲವರಿಗೆ ಟ್ಯಾಬ್ಲೆಟ್ ತಿಂದ ಮೇಲೆ ಅಯ್ಯೋ ನನ್ನ ಕಿಡ್ನಿ ಏನೋ ಪ್ರಾಬ್ಲಮ್ ಆಗುತ್ತೋ ಅಥವಾ ಹೆಲ್ತ್ ಇಶ್ಯೂಸ್ ಆಗುತ್ತೆ ಅಂತ ಒಂದು ಇದು ಪ್ರಾಬ್ಲಮ್ ಆಗುತ್ತೆ ಅನ್ನೋದು ಒಂದು ತಲೆಯಲ್ಲಿ ಇರುತ್ತೆ. ಸೊ ಈ ಟ್ರೀಟ್ಮೆಂಟ್ ತಗೊಂಡ್ರೆ ಮಾತ್ರೆ ತಗೊಳ್ಳೋ ತಾಪತ್ರಯ ಇರೋದಿಲ್ಲ ಅಂತ. ಹೌದು. ಇನ್ನೂ ತುಂಬ ಇನ್ನೊಂದು ವಿಷಯ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಗರ್ಭಿಣಿಯರಿಗೆ ಎಷ್ಟೊಂದ್ಸಲ ಮೈಗ್ರೇನ್ ಸಮಸ್ಯೆ ಇರೋರು ಗರ್ಭಿಣಿ ಆದಾಗ ಅವ್ರು ಮುಂಚೆನೆ ಅವರು ತುಂಬಾ ಮಾತ್ರೆ ತಗೊಳ್ತಾ ಇರ್ತಾರೆ ಅನ್ನೋ ಟೈಮಲ್ಲಿ ಅವ್ರು ಫಸ್ಟೇನೆ ಮೈಗ್ರೇನ್ನ ಕ್ಯೂರ್ ಮಾಡಿಕೊಂಡು ಆಮೇಲೆ ಅವರು ಬೇಕಾದರೆ ಗರ್ಭಧಾರಣೆಗೆ ಪ್ಲ್ಯಾನ್ ಮಾಡ್ಕೋಬೋದು. ಯಾಕಂದರೆ ಪ್ರೆಗ್ನೆನ್ಸಿನಲ್ಲಿ ತುಂಬ ಫ್ರೀಕ್ವೆಂಟ್ ಆಗಿ ಈ ಮೈಗ್ರೇನ್ ಮೆಡಿಕೇಶನ್ಸ್ ತೊಗೊಳಕ್ಕಾಗಲ್ಲ, ಮತ್ತು ಎಷ್ಟೊಂದು ಜನಕ್ಕೆ ತುಂಬ ಫ್ರೀಕ್ವೆಂಟ್ ಆಗಿ ಅಟ್ಯಾಕ್ಸ್ ಬರೋ ಚಾನ್ಸಸ್ ಕೂಡ ಇರುತ್ತೆ ಪ್ರೆಗ್ನೆನ್ಸಿನಲ್ಲಿ. ಅದಕ್ಕೋಸ್ಕರ ಪ್ರೆಗ್ನೆಂಟ್ ಆಗೋಕ್ಕಿಂತ ಮುಂಚೆನೇ ಈ ಒಂದು ಮೈಗ್ರೇನ್ನ ಅವರು ರಿಲೀಫ್ ಮಾಡಿಕೊಂಡು ಅಥವಾ ಕಂಪ್ಲೀಟಾಗಿ ಕ್ಯೂರ್ ಮಾಡಿಕೊಂಡು ಆಮೇಲೆ ಬೇಕಾದರೆ ಪ್ಲ್ಯಾನ್ ಮಾಡ್ಬೋದು. ಓಕೆ ಮ್ಯಾಮ್, ಈಗ ಬಾಡಿಯ ಯಾವೆಲ್ಲ ಪಾರ್ಟ್ಸಿಗೆ ನೀಡಲ್ಸನ್ನು ಚುಚ್ತೀರಾ ಅಂತ? ಈಗ ಯೂಶಲಿ ತಲೆನೋವು ಅಂದ ತಕ್ಷಣ ನಾವು ಅನ್ಕೋತೀವಿ ಇಲ್ಲೆಲ್ಲ ಚುಚ್ಬೋದೇನೋ ಅಂತ. ಆದರೆ ಈಗ ನೀವು ಹೇಳಿದ್ರೆ ಬ್ಯಾಕ್ ಪೇನ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಬಾಡಿಲಿರುವಂಥ ಪೇನ್ ರಿಲೀಫ್ ಆಗುತ್ತೆ ಅಂತ, ಅಂದರೆ ಎಲ್ಲ ಪಾರ್ಟಿಗೂ ಅದನ್ನು ನೀಡಲನ್ನು ಚುಚ್ಬೋದಾ ಅಂತ ಒಂದು ಡೌಟ್ ಇರುತ್ತೆ. ಓಕೆ, ಸೊ ಆ್ಯಕ್ಚುಲಿ ಬಾಡಿಯಲ್ಲಿ ಒಂದು 361 ಪಾಯಿಂಟನ್ನು ನಾವು ಇದು ಮಾಡಿದ್ದೀವಿ, ಐಡೆಂಟಿಫೈ ಮಾಡಿದ್ದೀವಿ ಯಾವುದು ತುಂಬ ಪರಿಣಾಮಕಾರಿ ಅಂತ. ಇದು ಬೇಸ್ಡ್ ಆನ್ ಹ್ಯೂಮನ್ ಅನಾಟಮಿ, ಅಂದರೆ ಎಲ್ಲಿ ನರ ತಂತುಗಳು ಹೋಗುತ್ತೆ, ಎಲ್ಲಿ ರಕ್ತನಾಳಗಳು ಹೋಗುತ್ತೆ, ಯಾವ ಕಾಯಿಲೆಗೆ ಯಾವ ಪಾಯಿಂಟನ್ನು ನಾವು ಬಳಸ್ಕೋಬೇಕು ಅನ್ನೋ ರೀತಿ. ಟ್ರೆಡಿಷನಲ್ ಚೈನೀಸ್ ಸಿಸ್ಟಮಲ್ಲಿ 14 ಮೆರಿಡಿಯನ್ ಅಂತ ಕರಿತೀವಿ. ಈ ಮೆರಿಡಿಯನ್ ಅಂದರೆ ಎನರ್ಜಿ ಪಾತ್ವೇಸ್ ಅಂತ ಹೇಳ್ತೇವೆ. ಒಂದು ರೀತಿಯ ಒಂದು ಮ್ಯಾಪಿಂಗ್, ಅದು ಬಾಡಿಯಲ್ಲಿ ಇರೋವಂಥ ಮ್ಯಾಪ್ ಅಂತ ಹೇಳ್ತೀವಿ. ಆ ನಕ್ಷೆಯ ಪ್ರಕಾರ ನಾವು ಪಾಯಿಂಟ್ಸ್ನ ನಾವು
ಚೂಸ್ ಮಾಡ್ಕೊತೀವಿ, ಐಡೆಂಟಿಫೈ ಮಾಡಿಕೊಂಡು ಆಮೇಲೆ ನಾವು ಅದನ್ನು ಚೂಸ್ ಮಾಡಿ ಒಂದು ನಿರ್ದಿಷ್ಟವಾಗಿ ಇಷ್ಟೇ ಪಾಯಿಂಟ್ಸ್ ಬೇಕಾಗತ್ತೆ ಅಂತ ನಾವೊಂದು ಡಯಾಗ್ನೋಸ್ ಮಾಡ್ತೀವಿ, ಟ್ರೀಟ್ಮೆಂಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಅರೌಂಡ್ 360 ಪಾಯಿಂಟ್ ನಾವಿಲ್ಲಿ ಮಾರ್ಕ್ ಮಾಡಿದ್ದೀವಿ. ಈಗ ನಿಮ್ಗೆ ಇಲ್ಲಿ ಕಾಣ್ತಾ ಇದೆಯಲ್ಲ ಈ ಲೈನ್ಸ್, ಇದೆಲ್ಲ ನಾವು ಮೆರಿಡಿಯನ್ಸ್ ಅಂತ ಕರಿತೀವಿ. ಇದು ಒಂದ್ ರೀತಿ ಎನರ್ಜಿ ಸರ್ಕ್ಯುಲೇಟಿಂಗ್ ಸಿಸ್ಟಮ್. ಒಂದು 14 ಬೇರೆ ಬೇರೆ ಮೆರಿಡಿಯನ್ಸ್ ಇದೆ. ಒಂದೊಂದು ಮೆರಿಡಿಯನ್ ಕೂಡ ಒಂದೊಂದು ಅಂಗವನ್ನ ರೆಪ್ರೆಸೆಂಟ್ ಮಾಡುತ್ತೆ. ಈಗ ನಾವು ಲಂಗ್ಸ್ ಅಂದ್ರೆ ನಾವು ಶ್ವಾಸಕೋಶದ ಸಮಸ್ಯೆಗಳನ್ನ ನಾವೇನಾದ್ರೂ ಪರಿಹಾರ ಕೊಡ್ಬೇಕು ಅಂದ್ರೆ, ಟ್ರೀಟ್ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ನಾವು ಕೈಯಿಂದ ಹೋಗುತ್ತೆ ಚಾನಲ್, ಅದ್ರದ್ದು ಮೆರಿಡಿಯನ್. ಸೊ ನಾವು ಇಲ್ಲಿಂದ ಪಾಯಿಂಟ್ಸ್ನ ನಾವು ಸೆಲೆಕ್ಟ್ ಮಾಡಿಕೊಂಡು, ಇಲ್ಲಿ ಎದೆ ಭಾಗದಲ್ಲೂ ಪಾಯಿಂಟ್ಸ್ ಇದೆ, ಆದರೆ ಅದಕ್ಕೆ ಎನರ್ಜಿ ಬರೋದು ಕೈಯಿಂದ ಹಾಗೆ. ಸೊ ಈಗ ನಾವು ಗರ್ಭಕೋಶಕ್ಕೆ ನಾವು ಎನರ್ಜಿ ತಗೊಳ್ಬೇಕು ಅಂತ ಹೇಳಿದ್ರೆ ಗರ್ಭಕೋಶಕ್ಕೆ ನಾವು ಎನರ್ಜಿನ ಕಾಲಿಂದ ತಗೊಂಡು ಗರ್ಭಕೋಶಕ್ಕೆ ಕೊಡ್ತೇವೆ ಹಾಗೆ. ಸೊ ಈ ಎನರ್ಜಿ ಪಾತ್ವೇಸಿಗೆ ಒಂದು ಡೈರೆಕ್ಷನ್ ಆಫ್ ಸರ್ಕ್ಯುಲೇಷನ್ ಇದೆ. ಯಾವ ಪಾತ್ವೇನಲ್ಲಿ ಅದು ಡೈರೆಕ್ಷನಲ್ಲಿ ಎನರ್ಜಿ ಸರ್ಕ್ಯುಲೇಟ್ ಆಗುತ್ತೆ ಅಂತ. ಕೆಲವೊಂದು ಪಾಯಿಂಟ್ಸ್ ನಮ್ಮ ಇದರ ಥಿಯರಿ ಪ್ರಕಾರ ಹೆಚ್ಚು ಎನರ್ಜಿ ನಾವು ಮಾತಾಡ್ತಿದ್ವಿ. ಮೈಗ್ರೇನ್ ನಾವು ಟ್ರೀಟ್ ಮಾಡಬೇಕು ಅಂದ್ರೆ ಹೆಚ್ಚು ಪಾಯಿಂಟ್ಸ್ ಎಲ್ಲ ನಮಗೆ ತಲೆ ಭಾಗದಲ್ಲಿ ಬರುತ್ತೆ, ಕಿವಿ ಹಿಂದೆ ಬರುತ್ತೆ, ಮತ್ತೆ ಕೆಲವೊಂದು ಕುತ್ತಿಗೆಗೆ ಕೂಡ ಬರುತ್ತೆ, ಹಾಗೆ ಕೆಲವೊಂದು ಕೈ ಮತ್ತೆ ಕಾಲಲ್ಲಿ ಕೂಡ ಬರುತ್ತೆ. ಸೊ ನಮ್ಮ ರಿಸರ್ಚ್ ಪ್ರಕಾರ ಕೈ ಕಾಲಿನ ಪಾಯಿಂಟ್ಸ್ ಇಂದ ಕೂಡ ನಾವು ಮೈಗ್ರೇನ್ ಅನ್ನ ಟ್ರೀಟ್ ಮಾಡಬಹುದು. ಹಾಗಂತ ಲೋಕಲ್ ಪಾಯಿಂಟ್ಸ್ ಕೂಡ ಇರುತ್ತೆ, ಬಟ್ ಅದ್ರ ಜೊತೆಗೆ ನಮ್ಮ ಡಿಸ್ಟಲ್ ಪಾಯಿಂಟ್ಸ್ ಕೂಡ ನಾವು ಸೆಲೆಕ್ಟ್ ಮಾಡಿ ಯಾವುದೇ ಒಂದು ಇದಕ್ಕೆ ಚಿಕಿತ್ಸೆ ಮಾಡ್ತೇವೆ. ಓಕೆ, ಸೊ ಇಲ್ಲಿಂದ ಮೇಲಿಂದ ಹಿಡಿದು ಕಾಲಿನ ತುದಿವರೆಗೂ ಕೂಡ ಪಾಯಿಂಟ್ಸ್ ಎಲ್ಲದಕ್ಕೂ ಇದ್ದೇ ಇರುತ್ತೆ. ಸೊ ಆದ್ರೆ ಅದನ್ನ ಯಾವ ಪಾಯಿಂಟ್ಸ್ ಗೆ ಚುಚ್ಚಬೇಕು ಅನ್ನೋ ಬಂಜೆತನ ನಿವಾರಣೆಗೆ ನಾವು ಮಾಡ್ತಾ ಇರೋದ್ರಿಂದ ಹೆಚ್ಚು ಪಾಯಿಂಟ್ಸ್ ನಮ್ಗೆ ಈ ಹೊಟ್ಟೆಯ ಕೆಳಭಾಗದಲ್ಲಿ, ಎಲ್ಲಿ ನಮ್ಮ ಅಂಡಾಶಯ ಇದೆ, ನಮ್ಮ ಗರ್ಭಕೋಶ ಇದೆ, ಈ ಭಾಗದಲ್ಲಿರೋ ಪಾಯಿಂಟ್ಸಿಗೆ ನಾವು ಜಾಸ್ತಿ ಟ್ರೀಟ್ಮೆಂಟ್ ಮಾಡ್ತೀವಿ. ಮೈಗ್ರೇನ್ ಪಾಯಿಂಟ್ಸ್ ಎಲ್ಲ ಹೆಚ್ಚಿನ ಅಂಶ ಈ ತಲೆಭಾಗದಲ್ಲಿ ಬರುತ್ತೆ, ಮತ್ತು ಕೆಲವೆಲ್ಲ ಸ್ವಲ್ಪ ಕೈ ಮತ್ತು ಕಾಲುಗಳಲ್ಲಿ ಕೂಡ ಬರುತ್ತೆ. ನಿಮಗೆ ಕಾಣ್ತಾ ಇರ್ಬೋದು, ಈಗ ಕೆಲವೊಂದು ಪಾಯಿಂಟ್ಸ್ನ ನಾವು ಇಲ್ಲಿ ರೆಡ್ ಅಂತ ಮಾರ್ಕ್ ಮಾಡಿದ್ದೇವೆ. ಸೊ ಅದೆಲ್ಲ ಹೆಚ್ಚು ಎನರ್ಜಿ ಹೊಂದಿರುವಂಥ ಪಾಯಿಂಟ್ಸ್ ಅಂತ, ಅದಕ್ಕೋಸ್ಕರ ನಾವು ಅದನ್ನು ರೆಡ್ಡಲ್ಲಿ ಮಾರ್ಕ್ ಮಾಡಿರ್ತೇವೆ. ತುಂಬ ಜನರಿಗೆ ವೆಯ್ಟ್ ಗೇನ್ ಆಗೋ ಪ್ರಾಬ್ಲಮ್ ಇರುತ್ತೆ, ಅಯ್ಯೋ ನನ್ನ ತೂಕ ಜಾಸ್ತಿ ಆಗ್ತಾ ಇದೆ ಅಂತ. ಸೊ ಈ ಅಕ್ಯುಪಂಚರಲ್ಲಿ ವೆಯ್ಟ್ ಗೇನ್ ಆಗೋದಕ್ಕೆ ಕಂಟ್ರೋಲ್ ಮಾಡೋದಕ್ಕೆ ಅಥವಾ ತೂಕ ಕಡಿಮೆ ಮಾಡೋದಕ್ಕೆ ಏನಾದರೂ ಪರಿಹಾರ ಇದೆಯಾ ಅಂತ? ಇಲ್ಲ, ಅಕ್ಯುಪಂಚರಿಂದ ವೆಯ್ಟ್ ಗೇನ್ ಅಥವಾ ವೆಯ್ಟ್ ಲಾಸ್ ತುಂಬ ಅಷ್ಟು ಎಫೆಕ್ಟಿವ್ ಆಗಿ ಆಗುತ್ತೆ ಅಂತ ಹೇಳಕ್ ಬರಲ್ಲ. ಆದರೆ ಇದು ಮೆಟಬಾಲಿಸಮ್ ಡೆಫಿನೆಟ್ಲಿ ಕಂಟ್ರೋಲ್ ಮಾಡುತ್ತೆ, ಇಂಪ್ರೂವ್ ಮಾಡುತ್ತೆ. ದೇಹದಲ್ಲಿರೋ ಮೆಟಬಾಲಿಕ್ ಏನಾದರೂ ಪ್ರಾಬ್ಲಮ್ಸ್ ಇದ್ರೆ, ತೊಂದರೆಗಳಿದ್ರೆ ಮೆಟಬಾಲಿಸಮ್ ಅಲ್ಲಿ, ಅದನ್ನ ಇದು ಹೆಚ್ಚು ಮಾಡುತ್ತೆ. ಆದ್ರೆ ಅದರಿಂದಾಗಿ ವೆಯ್ಟ್ ಲಾಸ್ ಆಗತ್ತೆ ಅಂತ ಹೇಳೋದಿಕ್ ಆಗೋದಿಲ್ಲ. ಅಂದ್ರೆ ಟ್ರೀಟ್ಮೆಂಟ್ ತಗೊಂಡು ಡಾಕ್ಟರ್ ಹೇಳಿದ್ದಾರೆ ನನ್ಗೆ ವೆಯ್ಟ್ ಲಾಸ್ ಆಗಿಲ್ಲ ಅಂದ್ರೆ ತಪ್ಪಾಗುತ್ತೆ. ಸೊ ಮೆಟಬಾಲಿಸಮ್ಗೆ ಹೆಲ್ಪ್ ಆಗುತ್ತೆ. ಒಂದ್ ರೀತಿ ಇಂಡೈರೆಕ್ಟ್ ಆಗಿ ಕನೆಕ್ಷನ್ಸ್ ಇದ್ದೇ ಇರುತ್ತೆ. ಹಾಗಂತ ಬೇರೆ ಮೆಡಿಸಿನ್ ತರ ಅಥವಾ ಡೈರೆಕ್ಟ್ ಆಗಿ ವೆಯ್ಟ್ ಲಾಸ್ ಅಥವಾ ವೆಯ್ಟ್ ಗೇನ್ ಎರಡು ಕೂಡ ಆಗೋದಿಲ್ಲ. ಡಯಟ್ ಅಂಡ್ ಎಕ್ಸಸೈಸ್ ಎಷ್ಟು ರೀತಿ ಪರಿಣಾಮ ಆಗುತ್ತೋ ವೆಯ್ಟ್ ಲಾಸಿಗೆ, ಅಷ್ಟೊಂದು ಬರೀ ಆಕ್ಯುಪಂಚರ್ ಇಂದ ಆಗೋದಿಲ್ಲ ಅಂತ. ಈಗ ತುಂಬಾ ಜನ ಡಾಕ್ಟರ್ ನಾನ್ ನೋಡಿರೋ ಮಟ್ಟಿಗೆ ಕೆಲವರು ಕಿವಿಗೆಲ್ಲ ಹಾಕೋತಾರೆ, ಅಂದ್ರೆ ಕಿವಿಯ ಈ ಪಾರ್ಟ್ ಅಲ್ಲಿ ಕೆಲವೊಂದಿಷ್ಟು ಚುಚ್ಚಿರೋ ಅಂತದನ್ನ ನಾನು ನೋಡಿದ್ದೆ ಕಾಲೇಜ್ ಡೇಸ್ ಅಲ್ಲಿ. ಸೊ ಅದು ಏನು, ಅದು ಕೂಡ ಅಕ್ಯುಪಂಚರ್ ಏನಾ ಹೇಗೆ, ಅಥವಾ ಅದು ಒನ್ ಆಫ್ ದ ಟೈಪ್ ಆಗಿರುತ್ತಾ ಅಂತ? ಹೌದು, ಈ ಅಕ್ಯುಪಂಚರ್ ಸಿಸ್ಟಮ್ ಅಲ್ಲಿ ತುಂಬಾ ವೆರೈಟೀಸ್ ಇದೆ. ಸುಜೋಕ್ ಅಕ್ಯುಪಂಚರ್ ಅಂತ ಹೇಳ್ತಾರೆ. ಅದ್ರ ಪ್ರಕಾರ ಏನು ಅಂತ ಹೇಳಿದ್ರೆ ಬರೀ ಕೈ, ಪಾದ ಮತ್ತೆ ಇದು ಹಸ್ತದಲ್ಲಿ ಮಾತ್ರ ಟ್ರೀಟ್ಮೆಂಟ್ ಕೊಡುವಂಥದ್ದು. ಎಲ್ಲ ಅಂಗಾಂಗಗಳು, ನಮ್ಮ ರಿಫ್ಲೆಕ್ಸಾಲಜಿ ಅಂತ ಒಂದು ಬ್ರಾಂಚ್ ಆಫ್ ಮೆಡಿಸಿನ್ ಇದೆ, ಎಲ್ಲ ಅಂಗಾಂಗಗಳನ್ನೂ ನಾವು ಪಾದದಲ್ಲಿ ಮತ್ತು ಹಸ್ತದಲ್ಲಿ ರೆಪ್ರೆಸೆಂಟ್ ಮಾಡಿರ್ತೀವಿ. ಸೊ ಸಪೋಸ್ ನಿಮಗೆ ಮೈಗ್ರೇನ್ ಅಂತ ಇದ್ದರೆ ನಾವು ಈ ಥಂಬ್ ಪೋರ್ಷನಲ್ಲಿ ಟ್ರೀಟ್ಮೆಂಟ್ ಕೊಡುವಂಥದ್ದು, ಆ ಥರ ಅದು ಸುಜೋಕ್ ಸಿಸ್ಟಮ್ ಆಫ್ ಮೆಡಿಸಿನ್ ಆಗಿರುತ್ತೆ. ಅದೇ ರೀತಿ ಆರಿಕ್ಯುಲರ್ ಅಕ್ಯುಪಂಚರ್ ಅಂದರೆ ಇಯರ್ ಅಕ್ಯುಪಂಚರ್ ಅಂತ ಕರಿತೀವಿ. ಅದರಲ್ಲಿ ಪ್ರತಿಯೊಂದು ಅಂಗಾಂಗಗಳನ್ನೂ ಕಿವಿಯಲ್ಲಿ ರೆಪ್ರೆಸೆಂಟ್ ಮಾಡಿಕೊಂಡು ನಾವು ಆಯಾ ಸಮಸ್ಯೆಗೆ ಕೆಲವೊಂದು ಪಾಯಿಂಟ್ಸ್ ಅಂತ ಮಾಡ್ತಾರೆ. ಮತ್ತು ಅದೇ ರೀತಿ ಸ್ಕ್ಯಾಲ್ಪ್ ಅಕ್ಯುಪಂಚರ್ ಅಂತ, ಸ್ಕ್ಯಾಲ್ಪ್ ಕೂಡ ಒಂದು ರೀತಿಯ ಮೇನ್ ನ್ಯೂರಲಾಜಿಕಲ್ ಕಾಂಪ್ಲೆಕ್ಸ್ ಇರುವಂಥ ಒಂದು ಅಂಗ ಆಗಿರೋದ್ರಿಂದ ಅಲ್ಲಿ ಒಂದು ಅಕ್ಯುಪಂಚರ್ ಸಿಸ್ಟಮ್, ಸ್ಕ್ಯಾಲ್ಪ್ ಅಕ್ಯುಪಂಚರ್ ಸಿಸ್ಟಮ್ ಅಂತಲೇ ಇದೆ. ಅದು ಸಪ್ರೇಟಾಗಿ ನೀವು ಯಾವುದೇ ಸಮಸ್ಯೆ ಇದ್ದರೂ ಸ್ಕ್ಯಾಲ್ಪಲ್ಲಿ ನಾವು ನೀಡ್ಲಿಂಗ್ ಮಾಡೋವಂಥದ್ದು. ಇದೆಲ್ಲ ಬೇರೆ ಬೇರೆ ಟೈಪ್ಸ್ ಆಫ್ ಅಕ್ಯುಪಂಚರ್ ಆಗುತ್ತೆ. ಬಟ್ ಹೆಚ್ಚು ವೈಡ್ಲಿ
ಅಕ್ಸೆಪ್ಟೆಡ್ ಮತ್ತು ತುಂಬ ಹೆಚ್ಚು ಪ್ರಾಕ್ಟೀಸ್ ಮಾಡುವಂಥದ್ದು ಅನಾಟಮಿ ಬೇಸ್ಡ್ ಬಾಡಿ ಆಕ್ಯುಪಂಚರ್ ಅಂತ ಹೇಳ್ತೀವಿ. ಇದು ಅತ್ಯಂತ ಪರಿಣಾಮಕಾರಿಯಾಗಿರೋದು ಮತ್ತು ಸೈಂಟಿಫಿಕ್ ಬ್ಯಾಕಪ್ ಇರುವಂಥ ಒಂದು ರೀತಿ ಪದ್ಧತಿ. ಓಕೆ, ಅಕ್ಯುಪಂಚರ್ ಹಾಗೇನೆ ಅಕ್ಯುಪ್ರೆಷರಿಗೆ ಡಿಫ್ರೆನ್ಸ್ ಯಾವ ರೀತಿಯಾಗಿರುತ್ತೆ ಅಂತ? ಓಕೆ, ಸೊ ಈ ಪಾಯಿಂಟ್ಸ್ ನಾನು ಏನು ಹೇಳಿದೆ ಅದೇ ಪಾಯಿಂಟಿಗೆ ನಾವು ಕೈ ಸಹಾಯದಿಂದ ಸ್ವಲ್ಪ ಪ್ರೆಸ್ ಮಾಡಿಕೊಂಡ್ರೆ ಅಥವಾ ಒಂದು ರೀತಿ ಪ್ರೆಷರ್ ಅಪ್ಲೈ ಮಾಡಿದ್ರೆ ಅದು ಆಕ್ಯುಪ್ರೆಷರ್ ಆಗುತ್ತೆ. ಆದ್ದರಿಂದ ನಿಮಗೆ ತುಂಬ ಬದಲಾವಣೆಗಳಾಗತ್ತೆ. ನಾನು ಹೇಳಿದ ರೀತಿ ಎಂಡಾರ್ಫಿನ್ ಸೆಕ್ರೀಟ್ ಆಗೋದು ಅಥವಾ ಒಪಿಯೇಟ್ಸ್ ಮೆಕ್ಯಾನಿಸಮ್ ಆಗೋದು ಅದೆಲ್ಲ ಸ್ವಲ್ಪ ಕಡಿಮೆ ಪರಿಣಾಮಕಾರಿಯಾಗುವಂಥ ಚಿಕಿತ್ಸೆ ಅದು. ಆಕ್ಯುಪಂಚರ್ ಅನ್ನೋದು ಡೈರೆಕ್ಟ್ ಸಿಸ್ಟಮ್ ಆಫ್ ಇದು ಡೈರೆಕ್ಟ್ ಸ್ಟಿಮ್ಯುಲೇಟಿವ್ ಟ್ರೀಟ್ಮೆಂಟ್ ಆಗಿರುತ್ತೆ. ಆಕ್ಯುಪಂಚರ್ ಆಕ್ಯುಪ್ರೆಷರ್ಗಿಂತ ಹೆಚ್ಚು ಪರಿಣಾಮಕಾರಿ. ಓಕೆ, ಆಕ್ಯುಪ್ರೆಷರ್ನ ಎಲ್ಲೆಲ್ಲ ಅಪ್ಲೈ ಮಾಡಬಹುದು ಅಂತ? ಆಕ್ಯುಪ್ರೆಷರ್ ಕೂಡ ಪ್ರತಿಯೊಂದು ಭಾಗಕ್ಕೂ ಅಪ್ಲೈ ಮಾಡಬಹುದು. ನಾವು ಎಲ್ಲಿ ನೀಡಲ್ಸ್ ಏನು ಇರೋದಿಲ್ಲ? ನೀಡಲ್ಸ್ ಇರೋದಿಲ್ಲ. ಯಾರಿಗೆ ಸ್ವಲ್ಪ ನೀಡಲ್ಸ್ಗೆ ಭಯ ಇರುತ್ತೆ, ಮೊದಲನೇ ಸಲ ನಾನು ಟ್ರೀಟ್ಮೆಂಟ್ ಮಾಡ್ಕೊಂತಿದ್ದೀನಿ ಅನ್ನುವಾಗ ನಾವು ಫಸ್ಟ್ ಆಕ್ಯುಪ್ರೆಷರ್ ಕೊಡ್ತೀವಿ. ಅವಾಗ ಅವ್ರಿಗೆ ಗೊತ್ತಾಗತ್ತೆ ಇಷ್ಟು ಪ್ರೆಷರ್ ಬಂದ್ರೆ ನನಗೆ ಸ್ವಲ್ಪ ರಿಲೀಫ್ ಸಿಕ್ಕತ್ತೆ, ರಿಲೀಫ್ ಆಗ್ತಾ ಇದೆ ಅಂತ ಅವರಿಗೆ ಸ್ವಲ್ಪ ಗೊತ್ತಾದಾಗ ಕ್ರಮೇಣವಾಗಿ ನಾವು ನೀಡಲ್ಸ್ ನ ಇಂಟ್ರೊಡ್ಯೂಸ್ ಮಾಡ್ಬೋದು, ಹಾಗೂ ಮಾಡ್ಬೋದು. ಓಕೆ, ಫಸ್ಟಿಗೆ ಆಕ್ಯುಪ್ರೆಷರ್ ಮಾಡಿ ಅದಾದ್ಮೇಲೆ ಸ್ವಲ್ಪ ಧೈರ್ಯ ಬಂದ್ಮೇಲೆ ಆಕ್ಯುಪಂಚರ್ ಮಾಡಿದ್ರೆ ಮಾಡ್ಬೋದು. ಆಕ್ಚುಲಿ ಇದರಲ್ಲಿ ಹೆದರ್ಕೊಳ್ಳೋಂಥದ್ದು ಏನೂ ಇಲ್ಲ. ತುಂಬಾ ಜನಕ್ಕೆ ಒಂದು ಇದಿರತ್ತೆ, ಡೌಟ್ ಇರುತ್ತೆ, ನೀಡಲ್ಸ್ ಅಂದ ತಕ್ಷಣ ಭಯ ಇರುತ್ತೆ. ಆದ್ರೆ ಆತರ ನಾನು ಹೇಳಿದ ಪ್ರಕಾರ ಇದು ಸಣ್ಣ ಸೂಜಿ ಚಿಕಿತ್ಸೆ, ಮೈಕ್ರೋ ನೀಡ್ಲಿಂಗ್ ಅಂತ ಕರಿತೀವಿ. ಇದು ಗೊತ್ತೂ ಆಗೋದಿಲ್ಲ. ಮೇಡಮ್, ಈಗ ಅಕ್ಯುಪಂಚರ್ ಮಾಡೋದ್ರಿಂದಾಗಿ ಮೆಂಟಲ್ ಹೆಲ್ತ್ಗೆ ಏನಾದರೂ ಇದು ಬೆನಿಫಿಟ್ಸ್ ಇದೆಯಾ ಅಂತ? ಅಂದರೆ ನರಗಳಿಗೆ ಸಂಬಂಧಿಸಿದ್ದು ಅಥವಾ ಮಾನಸಿಕ ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರೆ ಏನಾದರೂ ಎಫೆಕ್ಟಿವ್ ಟ್ರೀಟ್ಮೆಂಟ್ ಆಗಿ ಕನ್ವರ್ಟ್ ಆಗುತ್ತಾ ಇದು ಅಂತ? ಹೌದು, ಖಂಡಿತ. ಆಕ್ಯುಪಂಚರ್ ಫಾರ್ ಸೈಕಾಟಿಕ್ ಡಿಸಾರ್ಡರ್ಸ್ ಅಂತಾನೆ ಸಪ್ರೇಟ್ ಇದು ಲರ್ನಿಂಗ್ ಇದೆ. ಮತ್ತು ನಮ್ಗೆ ತುಂಬ ಅದ್ರ ಬಗ್ಗೆ ತುಂಬ ಪರಿಣಾಮಕಾರಿಯಾಗಿರೋ ಚಿಕಿತ್ಸಾ ಪದ್ಧತಿಗಳು ಕೂಡ ಇದೆ. ಅಕ್ಯುಪಂಚರಿಂದ ಡಿಪ್ರೆಷನ್, ಆಂಗ್ಸೈಟಿ ಮತ್ತು ಮಾನಸಿಕ ತೊಂದರೆಗಳನ್ನ ಪ್ರತಿಯೊಂದನ್ನು ನಾವು ಹೆಚ್ಚು ಪ್ರಮಾಣದಲ್ಲಿ ನಾವು ಆದಷ್ಟು ಬೇಗ ಏನೇ ಅಡ್ಡ ಪರಿಣಾಮಗಳಿಲ್ದಿರ ನಾವು ಅದಕ್ಕೆ ಚಿಕಿತ್ಸೆ ಮಾಡಬಹುದು. ಎಷ್ಟೊಂದು ಜನಕ್ಕೆ ಸ್ಲೀಪ್ಲೆಸ್ನೆಸ್ ಅಂದರೆ ಇನ್ಸಾಮ್ನಿಯಾ ಅಂತ ಕರಿತೀವಿ, ತುಂಬ ನಿದ್ದೆ ಬರೋದಿಲ್ಲ, ತುಂಬ ಅದರಿಂದ ತೊಂದರೆ ಆಗುತ್ತೆ. ಮತ್ತು ಸ್ಟ್ರೆಸ್ ಅನ್ನೋದು ಈಗ ಸರ್ವೇ ಸಾಮಾನ್ಯ, ಪ್ರತಿಯೊಬ್ಬರಿಗೂ ಕ್ರಾನಿಕ್ ಸ್ಟ್ರೆಸ್ ಇಸ್ ಅ ವೆರಿ ಕಾಮನ್ ಪ್ರಾಬ್ಲಮ್. ಸೊ ಸ್ಟ್ರೆಸ್ ಕೂಡ ಆಕ್ಯುಪಂಚರಿಂದ ಹೆಚ್ಚಿನ ಮಟ್ಟಿಗೆ ಕಡಿಮೆ ಆಗುತ್ತೆ. ನಾನು ಹೇಳಿದಂತೆ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಯಾವಾಗ ಎಂಡಾರ್ಫಿನ್ಸ್ ಅನ್ನೋದು ಬಾಡಿಯಲ್ಲಿ ಬೂಸ್ಟ್ ಆಗುತ್ತೆ ಆವಾಗ ಸ್ಟ್ರೆಸ್ ರಿಲೀಫ್ ಕೂಡ ಆಗುತ್ತೆ. ಮತ್ತು ಸ್ಟ್ರೆಸ್ಸಿಂದ ಆಗುವಂಥ ಅಡ್ಡ ಪರಿಣಾಮ ಹೈಪರ್ ಅಸಿಡಿಟಿ ಇರ್ಬೋದು, ಕೆಲವ್ರಿಗೆ ಇರಿಟಬಲ್ ಬಾಲ್ ಸಿಂಡ್ರೋಮ್ ಸ್ಟ್ರೆಸ್ಸಿಂದ ಆಗುತ್ತೆ, ಕೆಲವ್ರಿಗೆ ನಿದ್ದೆ ಬರೋದಿಲ್ಲ, ಕೆಲವ್ರಿಗೆ ಹೆಡೇಕ್ ಬರುತ್ತೆ ಸ್ಟ್ರೆಸ್ಸಿಂದ. ಈ ಅಡ್ಡ ಪರಿಣಾಮಗಳು ಸ್ಟ್ರೆಸ್ಸಿಂದ ಏನೇನು ಉಂಟಾಗ್ತಿದೆ ಅದನ್ನು ಕೂಡ ನಾವು ಆಕ್ಯುಪಂಚರಲ್ಲಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ದಿರ ಟ್ರೀಟ್ ಮಾಡ್ಬೋದು. ಓಕೆ, ಈಗ ಒಂದ್ಸತಿ ನೀಡಲ್ ಚುಚ್ಚಿದ್ರಿ ಅಂತ ಹೇಳಿದ್ರೆ ಅದನ್ನ ಎಷ್ಟೊತ್ತು ಇಡ್ತೀರಾ ಅಂತ? ಓಕೆ, ಸೊ ಟ್ರೀಟ್ಮೆಂಟ್ ಡ್ಯೂರೇಷನ್ ಅನ್ನೋದಕ್ಕೆ ಈಗ ಒಂದು ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್ಸ್ ಬರುತ್ತೆ. ಯಾವುದೇ ಟ್ರೀಟ್ಮೆಂಟು ಪರಿಣಾಮಕಾರಿ ಆಗಬೇಕು ಅಂದರೆ ಆಕ್ಯುಪಂಚರ್ ಟ್ರೀಟ್ಮೆಂಟ್ ಪರಿಣಾಮಕಾರಿ ಆಗಬೇಕು ಅಂದರೆ ಅಟ್ಲೀಸ್ಟ್ ಅರ್ಧ ಗಂಟೆ ಟ್ರೀಟ್ಮೆಂಟ್ ಮಾಡಲೇಬೇಕು. ತುಂಬ ಕ್ರಾನಿಕ್ ಡಿಸೀಸಸ್ ಇದೆ ಅಥವಾ ತುಂಬ ಪೇನ್ಫುಲ್ ಕಂಡೀಷನ್ ಇದೆ ಅನ್ನುವಾಗ ನಾವು 45 ನಿಮಿಷದಿಂದ 1 ಅವರ್ ತನಕ ಟ್ರೀಟ್ಮೆಂಟ್ ಮಾಡ್ತೀವಿ. ಇನ್ನು ಆಕ್ಯುಪಂಚರ್ ಮಾಡಬೇಕಾದ್ರೆ ನಾವು ಬೇರೆ ಬೇರೆ ರೀತಿಯ ಸ್ಟಿಮ್ಯುಲೇಷನ್ ಆ್ಯಡ್ ಮಾಡ್ತೀವಿ. ಅಂದರೆ ನಾವು ಫಸ್ಟ್ ಬರೀ ನೀಡ್ಲಿಂಗ್ ಮಾಡೋದಕ್ಕೆ ನಾವು ಡ್ರೈ ನೀಡ್ಲಿಂಗ್ ಅಂತ ಕರಿತೀವಿ. ಅಂದರೆ ಬರೀ ನಾವು ಸೂಜಿ ಮಾತ್ರ ಚುಚ್ಚೋದು ಅಷ್ಟೇ. ಆಮೇಲೆ ಅದಕ್ಕೆ ನಾವು ಸ್ಟಿಮ್ಯುಲೇಷನ್, ಅದಕ್ಕೆ ಅಂದರೆ ನಾವು ಫಸ್ಟು ಇದು ಹೀಟ್ ಸಹಾಯದಿಂದ ಸ್ಟಿಮ್ಯುಲೇಷನ್ ಮಾಡೋದು, ಶಾಖದಿಂದ. ಅದನ್ನು ನಾವು ಮಾಕ್ಸಿಬೇಷನ್ ಅಂತ ಕರಿತೀವಿ. ಅದಕ್ಕೆ ನಾವು ಒಂದು ರೀತಿ ಹರ್ಬ್ನ ನಾವು ಉಪಯೋಗಿಸ್ಕೊಂಡು ಈ ನಾವು ಎಲ್ಲಿ ನೀಡಲ್ ಮಾಡಿದೀವಿ ಅದಕ್ಕೆ ಶಾಖ ಕೊಡೋಕ್ಕೆ ಟ್ರೈ ಮಾಡ್ತೀವಿ. ಸೊ ಶಾಖದಿಂದ ಅದನ್ನು ನಾವು ಸ್ಟಿಮ್ಯುಲೇಟ್ ಮಾಡೋದು. ಇನ್ನೊಂದು ರೀತಿಯ ಸ್ಟಿಮ್ಯುಲೇಷನ್ ಅಂದರೆ ಎಲೆಕ್ಟ್ರೋ ಆಕ್ಯುಪಂಚರ್ ಅಂತ. ಅದು ಇವಾಗ ಸ್ವಲ್ಪ ಜಾಸ್ತಿ ಪರಿಣಾಮಕಾರಿ ಮತ್ತು ಅದು ಲೇಟೆಸ್ಟ್ ಸಿಸ್ಟಮ್ ಆಫ್ ಇದು ಸ್ಟಿಮ್ಯುಲೇಷನ್. ಈ ಎಲೆಕ್ಟ್ರೋ ಆಕ್ಯುಪಂಚರಲ್ಲಿ ನೀಡಲ್ಸ್ನ ನಾವು ಹಾಕಿಬಿಟ್ಟು ಅದಕ್ಕೆ ನಾವು ಎಲೆಕ್ಟ್ರಿಕಲ್ ಸಿಸ್ಟಮ್ನ ಕನೆಕ್ಟ್ ಮಾಡ್ತೀವಿ. ಸೊ ಸ್ವಲ್ಪ ವೈಬ್ರೇಷನ್ ಥರ ಫೀಲ್ ಆಗುತ್ತೆ, ಆದರೆ ಅದರಿಂದ ನರತಂತುಗಳಿಗೆ ಅತ್ಯಂತ ಬೇಗ ಮೆಸೇಜ್ ಸಿಗುತ್ತೆ ಮತ್ತು ಸ್ಟಿಮ್ಯುಲೇಷನ್ ಆಗುತ್ತೆ. ಅದರಿಂದ ಹೆಚ್ಚು ಫಾಸ್ಟಾಗಿ ನಮಗೆ ಹಾರ್ಮೋನಲ್ ರಿಲೀಸ್ ಮತ್ತು ನ್ಯೂರೋ ಟ್ರಾನ್ಸ್ಮಿಟರ್ ರಿಲೀಸ್ ಕೂಡ ಆಗುತ್ತೆ. ಈಗ ಒಂದು ಸತಿ ಸೂಜಿ ಚುಚ್ಚಿದಾಗ ನೀವು ಹೇಳಿದ್ರೆ ಅಪ್ ಟು 45 ಮಿನಿಟ್ಸ್ ತನಕ ಇಡಬಹುದು ಅಂತ. ಟ್ರೀಟ್ಮೆಂಟ್ ಓವರ್ ಆಲ್ ಡ್ಯೂರೇಷನ್ ಬಗ್ಗೆ ನೋಡೋದಾದ್ರೆ, ಈಗ ಫಾರ್ ಎಕ್ಸಾಂಪಲ್ ಒಬ್ರು ಬಂದರು ನಿಮ್ಮ ಹತ್ರ ಬಂದಾಗ ಮೈಗ್ರೇನ್ ಆಗಿರ್ಬೋದು ಅಥವಾ ಏನೋ ಬ್ಯಾಕ್ ಪೇನ್ ಇದೆ, ಏನೋ ಒಂದು ಪೇನ್ ಇದೆ ಅಂತ ಬಂದಾಗ ಅವರು ಎಷ್ಟು ಸತಿ ಆ ಟ್ರೀಟ್ಮೆಂಟ್ಗೆ ಬರಬೇಕಾಗತ್ತೆ ಅಂತ? ಹೌದು,
ಇದು ಒಂದು ರೀತಿ ಸಬ್ಜೆಕ್ಟಿವ್. ಅಂದರೆ ನಾವು ಡಾಕ್ಟರ್ ಫಸ್ಟ್ ನಾವು ಕನ್ಸಲ್ಟೇಷನ್ ಮಾಡಿದ ಮೇಲೆ ಆಯಾ ಸಮಸ್ಯೆಗೆ ತಕ್ಕನಾಗೆ ನಾವು ಅದನ್ನು ಹೇಳಬಹುದು. ಈಗ ನಾವು ಮೈಗ್ರೇನ್ ಅಂತ ನಾವು ಎಕ್ಸಾಂಪಲ್ ತಗೊಳ್ಳುವಾಗ ಫಸ್ಟ್ ನಾವೇನು ಮಾಡ್ತೀವಿ ಅಂದರೆ ಫ್ರೀಕ್ವೆಂಟಾಗಿ ಟ್ರೀಟ್ಮೆಂಟ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ದಿನ ಬಿಟ್ಟು ದಿನ ಟ್ರೀಟ್ಮೆಂಟ್ ಕೊಡ್ತೀವಿ ಫಸ್ಟು. ಅದಾದಮೇಲೆ ವಾರಕ್ಕೆ 1 ಸಲ ಅಥವಾ ವಾರಕ್ಕೆ 2 ಸಲ ಕರಿತಾ ಬರ್ತೀವಿ. ಕೆಲವ್ರಿಗೆ 6 ತಿಂಗಳ ತನಕ ಟ್ರೀಟ್ಮೆಂಟ್ ಕೊಡ್ತೀವಿ. ಕೆಲವ್ರಿಗೆ ಬೇಗನೆ ಗುಣ ಆಯಿತು ಅಂತ ಹೇಳಿದ್ರೆ ಟ್ರೀಟ್ಮೆಂಟ್ ಸ್ಟಾಪ್ ಮಾಡ್ತೀವಿ. ಸೊ ಇದು ಎಷ್ಟು ದಿವಸ ತಗೋಬೇಕಾಗತ್ತೆ ಅನ್ನೋದು ಕಂಪ್ಲೀಟ್ಲಿ ಸಬ್ಜೆಕ್ಟಿವ್ ಅನಾಲಿಸಿಸ್ ಆಗುತ್ತೆ. ಅಂದರೆ ಆ ಪರ್ಸನ್ ಮೇಲೆ ಡಿಪೆಂಡ್ ಆಗುತ್ತೆ, ಆ ಕಂಡೀಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ. BP ಶುಗರ್ ಕಂಟ್ರೋಲ್ ಮಾಡೋದಕ್ಕೆ ಏನಾದರೂ ಹೆಲ್ಪ್ ಆಗುತ್ತಾ ಅಂತ? ಖಂಡಿತ. ಆಕ್ಯುಪಂಚರಿಂದ ಹೈಪರ್ ಟೆನ್ಷನ್ ಕಡಿಮೆ ಆಗುತ್ತೆ. ಎಷ್ಟೋ ಮೆಕ್ಯಾನಿಸಮ್ಸ್ ಇದೆ ಆಕ್ಯುಪಂಚರಿಂದ ನಾವು ಇಮ್ಮಿಡಿಯೇಟ್ ಆಗಿ ಬ್ಲಡ್ ಪ್ರೆಷರ್ನ ಕಂಟ್ರೋಲ್ ಮಾಡೋ ಥರ ಪಾಯಿಂಟ್ಸ್ ಕೂಡ ಇದೆ. ಸೊ ಕಂಟ್ರೋಲ್ ಆಗುತ್ತೆ. ಯಾಕಂದ್ರೆ ಯೂಶಲಿ ಹೇಳ್ತಾರೆ BP ಶುಗರ್ನ ಕಂಪ್ಲೀಟ್ ಕ್ಯೂರ್ ಮಾಡೋದಕ್ಕೆ ಆಗೋದಿಲ್ಲ, ಕಂಟ್ರೋಲ್ ಅಲ್ಲಿ ಇಡಬಹುದು ಅಂತ. ಸೊ ಅಕ್ಯುಪಂಚರ್ ಮುಖಾಂತರ ಕಂಟ್ರೋಲ್ ಅಲ್ಲಿ ಇಟ್ಕೋಬಹುದು. ಅದ್ರ ಜೊತೆಗೆ ಅವರು BP ಅಥವಾ ಶುಗರ್ ಟ್ಯಾಬ್ಲೆಟ್ ತಗೊಳ್ತಾನೆ ಈ ಟ್ರೀಟ್ಮೆಂಟ್ ನ ಕಂಟಿನ್ಯೂ ಮಾಡಬಹುದು, ಅಥವಾ ಟ್ಯಾಬ್ಲೆಟ್ ಬಿಟ್ಟು ಇದನ್ನೇ ಮಾಡಿದ್ರು ಎಫೆಕ್ಟಿವ್ ಅಂತ ಅನ್ಸುತ್ತಾ ಹೇಗೆ? ನಾವು ಯಾವುದೇ ಇದನ್ನ ನಾವು ನಿಲ್ಸಿ ಮತ್ತೆ ಇದು ತಗೊಳ್ಳಿ ಅಂತ ನಾವು ಫಸ್ಟೇ ಹೇಳಕ್ ಆಗಲ್ಲ. ಯಾಕಂದ್ರೆ ಅದು ಕಂಟ್ರೋಲ್ ಬರಬೇಕು. ಮತ್ತೆ ಯಾವಾಗ್ಲೂ ನಾವು ಈ ಕೆಲಸ ಮಾಡ್ಬೇಕಾದ್ರೆ ಒಂದು ಫಿಸಿಷಿಯನ್ ಕನ್ಸಲ್ಟ್ ಮಾಡಿಕೊಂಡು ಮಾಡಬೇಕಾಗುತ್ತೆ. ರೆಗ್ಯುಲರ್ ಆಗಿ ನಾವು ಚಿಕಿತ್ಸೆ ಮಾಡ್ತಾ ಮಾಡ್ತಾ ನಾವು ಹೇಗೆ ಅದರದ್ದು ಪರಿಣಾಮ ಆಗ್ತಾ ಇದೆ ಅಂತ ರೆಗ್ಯುಲರ್ BP ಮಾನಿಟರಿಂಗ್ ಮಾಡಿಕೊಂಡು ಅದಾದ್ಮೇಲೆ ನಾವು ಫಿಸಿಷಿಯನ್ ಕನ್ಸೆಂಟ್ ತಗೊಂಡು ನಾವು BP ಮೆಡಿಕೇಶನ್ಸ್ನ ನಿಲ್ಲಿಸ್ಬೋದಾ ಅಥವಾ ಡೋಸೇಜ್ ಕಡಿಮೆ ಮಾಡ್ಬೋದಾ ನಾವು ಆಮೇಲೆ ಡಿಸೈಡ್ ಮಾಡ್ಬೋದಾಗತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅಕ್ಯುಪಂಚರ್ ಟ್ರೀಟ್ಮೆಂಟ್ ಯಾವುದಕ್ಕೆಲ್ಲ ಉಪಯೋಗ ಆಗುತ್ತೆ, ಸ್ಪೆಷಲಿ ಮೈಗ್ರೇನ್ ಟ್ರೀಟ್ಮೆಂಟಲ್ಲಿ ಇದು ಎಷ್ಟು ಎಫೆಕ್ಟಿವ್ ಆಗಿರುತ್ತೆ, ಅದರ ಜೊತೆಗೆ ಬೇರೆ ಬೇರೆ ಪೇಯ್ನ್ಗಳು ಕೂಡ ರಿಲೀಫ್ ಅಂತ ಅನಿಸುತ್ತೆ, ನಮ್ಮ ಮೆಂಟಲ್ ಸ್ಟೇಟ್ನ ಕರೆಕ್ಟ್ ಮಾಡೋದಕ್ಕೆ ಅಥವಾ ಮಾನಸಿಕ ಸ್ಥಿಮಿತ ಸರಿ ಇರೋದಕ್ಕೂ ಕೂಡ ಇದು ಒಂದು ರೀತಿ ಬೆಸ್ಟ್ ಆಪ್ಷನ್ ಅನ್ನೋದನ್ನು ಕೂಡ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅಕ್ಯುಪಂಚರ್ ಟ್ರೀಟ್ಮೆಂಟ್ನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಡಾಕ್ಟರ್ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.